ನಮಸ್ಕಾರ. ಕಲಿಯೋಣಗೆ ಸ್ವಾಗತ. 30 ಡೇಸ್ ಆಫ್ ML ಅನ್ನುವ ಈ ಕ್ಯಾಗಲ್ ಕಾಂಪಿಟೇಷನ್ ಅಲ್ಲಿ ಇವತ್ತು ನಾವು ಸ್ಟ್ರಿಂಗ್ಸ್ ಅಂಡ್ ಡಿಕ್ಷನರೀಸ್ ಅನ್ನುವ ಟಾಪಿಕ್ ಬಗ್ಗೆ ನೋಡ್ತೀವಿ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಸ್ಟ್ರಿಂಗ್ಸ್ ಅನ್ನೋದು ಕೂಡ ಒಂದು ಡೇಟಾ ಟೈಪ್. ಅದು ಹ್ಯೂಮನ್ ರೀಡಬಲ್ ಡೇಟಾ ತರ ಇರುತ್ತೆ. ಅಂದ್ರೆ ಟೆಕ್ಸ್ಟ್ ನಾವು ನಾರ್ಮಲ್ ಆಗಿ ಯಾವ ತರ ಓದ್ತಾ ಇದೀವಿ ಈ ತರ, ಇದನ್ನೆಲ್ಲ ನಾವು ಸ್ಟ್ರಿಂಗ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಡೇಟಾ ಟೈಪ್ ಡಿಕ್ಷನರೀಸ್ ಬಗ್ಗೆ ನಾವು ಮಾತಾಡ್ತೀವಿ. ಈ ಡಿಕ್ಷನರೀಸ್ ಅನ್ನೋದು ನೆಕ್ಸ್ಟ್ ನಾವು ಡೇಟಾ ಸೈನ್ಸ್ ಅದ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಅಲ್ಲೆಲ್ಲ ತುಂಬಾ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡ್ತೀವಿ. ಸೊ ಇವೆರಡರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋದು ಒಳ್ಳೇದು. ಸೊ ಸ್ಟ್ರಿಂಗ್ಸ್ ಅಂದ್ರೆ ಏನು? ಬೇಸಿಕಲಿ ಆಗ್ಲೇ ನಾನು ಹೇಳ್ದಂಗೆ ಇಟ್ ಈಸ್ ಅ ಸೆಟ್ ಆಫ್ ಕ್ಯಾರೆಕ್ಟರ್ಸ್. ನೀವು ಮಾಮೂಲಿ ಟೆಕ್ಸ್ಟ್ ಬುಕ್ ಓದೋ ತರ ನಾರ್ಮಲ್ ಇಂಗ್ಲಿಷ್ ತರ ಇರೋ ವಾಕ್ಯಗಳನ್ನೆಲ್ಲ ನಾವು ಸ್ಟ್ರಿಂಗ್ಸ್ ಅಂತ ಕನ್ಸಿಡರ್ ಮಾಡಿ ನಾವು ಅಲೈನ್ ಮಾಡ್ಕೋಬಹುದು. ಇಲ್ಲಿ ಹೇಳೋ ಪ್ರಕಾರ ಈ ಸ್ಟ್ರಿಂಗ್ಸ್ ನ ಯಾಕೆ ನಾವು ತುಂಬಾ ಕಲಿಬೇಕು ಅಂದ್ರೆ, ಈ ಡೇಟಾ ಸೈನ್ಸ್ ರಿಲೇಟೆಡ್ ವರ್ಕ್ ಅಲ್ಲಿ ಇದನ್ನ ನಾವು ತುಂಬಾ ಉಪಯೋಗಿಸ್ತೀವಿ. ಅಂಡ್ ಎಸ್ಪೆಷಲಿ ಪೈಥಾನ್ ಅಲ್ಲಿ ಈ ತರ ಸ್ಟ್ರಿಂಗ್ ಮ್ಯಾನಿಪುಲೇಷನ್ ರಿಲೇಟೆಡ್ ಆಕ್ಟಿವಿಟೀಸ್ ನ ನಾವು ಈಸಿಯಾಗಿ ಮಾಡಬಹುದು ವೆನ್ ಕಂಪೇರ್ ಟು ಅದರ್ ಲ್ಯಾಂಗ್ವೇಜಸ್. ಸೊ ಫಸ್ಟ್ ಸ್ಟ್ರಿಂಗ್ ಅನ್ನೋ ಸಿಂಟ್ಯಾಕ್ಸ್ ಯಾವ ತರ ಇರುತ್ತೆ ಅಂದ್ರೆ, ನಾವು ಆಲ್ರೆಡಿ ಪ್ರೀವಿಯಸ್ ಲೆಸನ್ಸ್ ಅಲ್ಲಿ ಇದನ್ನೆಲ್ಲ ನೋಡಿದೀವಿ. ಇಟ್ಸ್ ಜಸ್ಟ್ ಲೈಕ್ ಎ ರಿವಿಸಿಟಿಂಗ್ ಇಟ್ ಅಂತ ಹೇಳ್ಬೋದು, ಅಥವಾ ರಿಫ್ರೆಶರ್ ಅಂತ ಕನ್ಸಿಡರ್ ಮಾಡ್ಬೋದು. ಒಂದು ಸ್ಟ್ರಿಂಗ್ ನ ನಾವು ಅಸೈನ್ ಮಾಡ್ಬೇಕಾದ್ರೆ ಆ ವೇರಿಯಬಲ್ ನೇಮ್ ತಗೊಂತೀವಿ, ಎಕ್ಸ್ ಅಂತ ಕನ್ಸಿಡರ್ ಮಾಡಿದೀವಿ. ಇಲ್ಲಿ ಈಕ್ವಲ್ ಟು ಒಂದೇ ಒಂದು ಸಿಂಗಲ್ ಈಕ್ವಲ್ ಕೊಟ್ಟು ಸಿಂಗಲ್ ಕೋಟ್ಸ್ ಅಲ್ಲಿ ಅದನ್ನ ನಾವು ಬರಿಬಹುದು. ಲೈಕ್ ಇವಾಗ ಪ್ಲೂಟೋ ಇಸ್ ಅ ಪ್ಲಾನೆಟ್ ಅಂತ ನೀವು ಬರಿಬೇಕಂದ್ರೆ ಅದು ಸಿಂಗಲ್ ಕೋಟ್ಸ್ ಅಲ್ಲಿ ಬರಿಬಹುದು. ಇದು ಒಂದ್ ತರ. ಇಲ್ಲ ಅಂದ್ರೆ y ಈಕ್ವಲ್ ಟು ಅಂತ ಇನ್ನೊಂದು ವೇರಿಯಬಲ್ ಡಿಫೈನ್ ಮಾಡಿ ಡಬಲ್ ಕೋಟ್ಸ್ ಅಲ್ಲಿ ಕೂಡ ನಾವು ಅದನ್ನ ಮಾಡಬಹುದು. ಇಲ್ಲಿ ಎರಡೂ ಒಂದೇ ಅಂತ ತೋರಿಸೋದಕ್ಕೆ ನೋಡಿ, ಎಕ್ಸ್ ಡಬಲ್ ಈಕ್ವಲ್ ಟು ವೈ ಅಂತ ನಾವು ಮಾಡಿದಾಗ ಟ್ರೂ ಅಂತ ಬರ್ತಾ ಇದೆ. ಅಂದ್ರೆ ನೀವು ಸಿಂಗಲ್ ಕೋಟ್ ಅಲ್ಲಿ ಮಾಡಿದ್ರು ಕರೆಕ್ಟ್, ಡಬಲ್ ಕೋಟ್ಸ್ ಅಲ್ಲಿ ಮಾಡಿದ್ರು ಕರೆಕ್ಟ್. ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಕನ್ವೀನಿಯನ್ಸ್. ಬಟ್ ಒಂದೊಂದ್ಸಲಿ ಏನಾಗುತ್ತೆ ಅಂದ್ರೆ, ನೀವು ತಗೊಂಡಿರೋ ಪ್ಯಾರಾಗ್ರಾಫು ಸೆಂಟೆನ್ಸ್ ಅಲ್ಲೇ ಸಿಂಗಲ್ ಕೋಟ್ಸೋ ಡಬಲ್ ಕೋಟ್ಸೋ ಬೇಕಾಗ್ಬೋದು. ಅಂತ ಟೈಮಲ್ಲಿ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್, ನಿಮ್ ಸೆಂಟೆನ್ಸ್ ಅಲ್ಲೇ ಸಿಂಗಲ್ ಕೋಟ್ ಇತ್ತು ಅಂದ್ರೆ ಇನಿಷಿಯಲೈಸ್ ಮಾಡ್ಬೇಕಾದ್ರೆ ಡಬಲ್ ಕೋಟ್ಸ್ ಯೂಸ್ ಮಾಡಿ, ಅವಾಗ ನಿಮ್ಗೆ ಕ್ಲೀನ್ ಆಗಿ ಪ್ರಿಂಟ್ ಆಗತ್ತೆ. ಅಥವಾ ಅದನ್ನ ಯೂಸ್ ಮಾಡ್ಕೋಬಹುದು. ಸಿಮಿಲರ್ ಆಗಿ ನಿಮ್ಗೆ ಸ್ಟ್ರಿಂಗ್ ಅಲ್ಲೇ ಡಬಲ್ ಕೋಟ್ಸ್ ಬೇಕು ಅಂದಾಗ ಅದನ್ನ ಸಿಂಗಲ್ ಕೋಟ್ಸ್ ಅಲ್ಲಿ ಎನ್ಕ್ಲೋಸ್ ಮಾಡಿ. ಈ ತರ ನೀವು ಇನಿಷಿಯಲೈಸ್ ಅಥವಾ ಅಸೈನ್ಮೆಂಟ್ಸ್ ಮಾಡಿದಾಗ ಯಾವುದೇ ಎರರ್ಸ್ ಇಲ್ದಿರ ಆರಾಮಾಗಿ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಸಿಂಗಲ್ ಕೋಟ್ಸ್ ಅಲ್ಲಿ ಮಾಡಿ ಪ್ಲೂಟೋಸ್ ಅಂತ ಇಲ್ಲಿಂದ ಫಸ್ಟ್ ಆಫ್ ಎಸ್ ಹಾಕಿದಾಗ ಪೈಥಾನ್ಗೆ ಅದು ಅರ್ಥ ಆಗಲ್ಲ, ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್ ಅಂತ ಎರರ್ ಥ್ರೋ ಮಾಡುತ್ತೆ. ಅಕಸ್ಮಾತ್ ನೀವು ಅಡಮೆಂಟ್ ಆಗಿ ಇಲ್ಲ ಗುರು ನಾನು ಸಿಂಗಲ್ ಕೋಟ್ಸೇ ಯೂಸ್ ಮಾಡಬೇಕು, ಈ ತರ ಅಪಾಸ್ಟ್ರಫಿನ್ ಯೂಸ್ ಮಾಡಬೇಕು ಹೇಗೆ ಅಂತ ಕೇಳಿದ್ರೆ, ಇಲ್ಲಿ ಎಸ್ಕೇಪ್ ಕ್ಯಾರೆಕ್ಟರ್ಸ್ ಅಂತ ಬರುತ್ತೆ. ಎಸ್ಕೇಪ್ ಕ್ಯಾರೆಕ್ಟರ್ಸ್ ಅಂದ್ರೆ ಪೈಥಾನ್ ಕಂಪೈಲ್ ಮಾಡ್ಬೇಕಾದ್ರೆ ರನ್ ಟೈಮ್ ಅಲ್ಲಿ ಇದನ್ನ ಎಕ್ಸ್ಕ್ಲೂಡ್ ಮಾಡು ಅಂತ ಹೇಳುವಂತ ಒಂದು ಕ್ಯಾರೆಕ್ಟರ್. ಸೊ ಅದಕ್ಕೆ ಬ್ಯಾಕ್ ಸ್ಲಾಶ್ ನಾವು ಯೂಸ್ ಮಾಡಿ ಸಿಂಗಲ್ ಕೋಟ್ ಕೊಟ್ಟಾಗ ಓಕೆ ದಿಸ್ ಇಸ್ ಅಪಾಸ್ಟ್ರಫಿ, ಇದು ಪೈಥಾನ್ ಅಂದ್ರೆ ಸ್ಟ್ರಿಂಗ್ ಇನಿಷಿಯಲೈಸೇಷನ್ ಮಾಡಕ್ ಯೂಸ್ ಮಾಡೋ ಸಿಂಗಲ್ ಕೋಟ್ ಅಲ್ಲ ಅಂತ ಅದಕ್ಕೆ ಅರ್ಥ ಆಗತ್ತೆ. ಸೊ ಇದನ್ನಾದ್ರೂ ನೀವು ಮಾಡ್ಬೋದು. ಇಲ್ಲ ಕಾಂಪ್ಲಿಕೇಶನ್ಸ್ ಬೇಡ ಅಂದ್ರೆ ಈ ತರ ಡಬಲ್ ಕೋಟ್ ಸಿಂಗಲ್ ಕೋಟ್ಸ್ ಅಲ್ಲಿ ನೀವು ಅಸೈನ್ಮೆಂಟ್ ಮಾಡಬಹುದು. ಇವಾಗ ನಿಮ್ಗೆ ಎಸ್ಕೇಪ್ ಕ್ಯಾರೆಕ್ಟರ್ಸ್ ಯಾವ ತರ ವರ್ಕ್ ಆಗತ್ತೆ ಅಂತ ತೋರಿಸೋದಕ್ಕೋಸ್ಕರ ಇಲ್ಲೊಂದು ಟೇಬಲ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ನಾನು ಅಕಸ್ಮಾತ್ ನನ್ನ ಕೋಡಲ್ಲಿ ಬ್ಯಾಕ್ ಸ್ಲಾಶ್ ಸಿಂಗಲ್ ಕೋಟ್ ಅಂತ ಯೂಸ್ ಮಾಡಿದ್ರೆ ನನಗೆ ಆಕ್ಚುಲಿ ಔಟ್ಪುಟ್ ಅಲ್ಲಿ ಸಿಗೋದು ಬರೀ ಸಿಂಗಲ್ ಕೋಟ್ ಅಷ್ಟೇ, ಬ್ಯಾಕ್ ಸ್ಲಾಶ್ ಬರಲ್ಲ. ಅದು ಎಸ್ಕೇಪ್ ಕ್ಯಾರೆಕ್ಟರ್. ನೋಡಿ ಇಲ್ಲಿ ವಾಟ್ಸ್ಆಪ್ ಅಂತ ವಾಟ್ ಆದ್ಮೇಲೆ ಫಸ್ಟ್ ಬ್ಯಾಕ್ ಸ್ಲಾಶ್ ಆಗಿ ಫಸ್ಟ್ ಆಫ್ ಹಾಕಿದಾಗ ಪ್ರಿಂಟ್ ಮಾಡಿದಾಗ ನಂಗೆ ಬರೀ ವಾಟ್ಸ್ ಆಪ್ ಅಂತ ಬರುತ್ತೆ, ಬ್ಯಾಕ್ ಸ್ಲಾಶ್ ಬರೋದಿಲ್ಲ. ಸಿಮಿಲರ್ ಆಗಿ ಡಬಲ್ ಕೋಟ್ ಬೇಕು ಅಂದ್ರೆ ಇದೇ ತರನೇ ಯೂಸ್ ಮಾಡಬಹುದು, ಬ್ಯಾಕ್ ಸ್ಲಾಶ್ ಡಬಲ್ ಕೋಟ್. ಬ್ಯಾಕ್ ಸ್ಲಾಶ್ ಅನ್ನೋದು ಬರಲ್ಲ. ನೋಡಿ ಇಲ್ಲೆಲ್ಲ ಡಬಲ್ ಕೋಟ್ಸ್ ಒಳಗಡೆ ಮತ್ತೆ ಡಬಲ್ ಕೋಟ್ಸ್ ಯೂಸ್ ಮಾಡಿದ್ರಿಂದ ಬ್ಯಾಕ್ ಸ್ಲಾಶ್ ಯೂಸ್ ಮಾಡಿದೀನಿ, ಅದೇ ಔಟ್ಪುಟ್ ಅಲ್ಲಿ ಅದು ಬರ್ತಾ ಇಲ್ಲ ನನಗೆ. ಅದೇ ನಿಮ್ಗೆ ಅಕಸ್ಮಾತ್ ಆಗಿ ಬ್ಯಾಕ್ ಸ್ಲಾಶ್ ಅನ್ನೋದೇ ಪ್ರಿಂಟ್ ಆಗ್ಬೇಕು ಅಂತ ಅನ್ಕೊಳ್ಳಿ, ಅವಾಗ ಹೇಗ್ ಮಾಡೋದು? ಅವಾಗ ನೀವು ಡಬಲ್ ಬ್ಯಾಕ್ ಸ್ಲಾಶ್ ನ ಯೂಸ್ ಮಾಡ್ಬೇಕಾಗತ್ತೆ. ನೋಡಿ ಲುಕ್ ಎ ಮೌಂಟನ್ ಅಂತ ಮೌಂಟನ್ ತರ ಶೇಪ್ ಮಾಡಿದಾಗ ಈ ಬ್ಯಾಕ್ ಸ್ಲಾಶ್ ಬೇಕೇ ಬೇಕು ನಿಮ್ಗೆ. ಅದೇ ಬರೀ ಒಂದೇ ಒಂದು ಬ್ಯಾಕ್ ಸ್ಲಾಶ್ ಹಾಕಿದ್ರೆ ಅದೇನ್ ಅರ್ಥ ಮಾಡ್ಕೊಳುತ್ತೆ ಪೈಥಾನು, ಅದನ್ನ ಇಗ್ನೋರ್ ಮಾಡು ಅನ್ನೋ ತರ ಟ್ರೀಟ್ ಮಾಡುತ್ತೆ. ಬಟ್ ಇಲ್ಲಿ ನಾವು ಇನ್ನೊಂದು ಬೇಕೇ ಬೇಕು ಅಂದಾಗ ಡಬಲ್ ಬ್ಯಾಕ್ ಸ್ಲಾಶ್ ನ ಯೂಸ್ ಮಾಡಿ. ಅದೇ ಬ್ಯಾಕ್ ಸ್ಲಾಶ್ ಎನ್ ಅನ್ನೋದು ನೆಕ್ಸ್ಟ್ ಲೈನ್ ಕ್ಯಾರೆಕ್ಟರ್ ಅಂತ ನಾವು ಕರಿತೀವಿ. ಇಲ್ಲಿ ನೋಡಿ 1 ಬ್ಯಾಕ್ ಸ್ಲಾಶ್ ಎನ್ 2 ಸ್ಪೇಸ್ 3 ಅಂದ್ರೆ ಅರ್ಥ 1 ಆದ್ಮೇಲೆ ನೆಕ್ಸ್ಟ್ ಲೈನ್ ನ ಇಂಟ್ರೊಡ್ಯೂಸ್ ಮಾಡು ಅಂತ. ಸೊ ಇಲ್ಲಿ 1 ಆದ್ಮೇಲೆ ನೆಕ್ಸ್ಟ್ ಲೈನ್ ಬಂದು 2 and 3 ಬಂದಿದೆ. ಸೊ ಇದು ಒನ್ ಆಫ್ ದ ಕ್ಯಾರೆಕ್ಟರ್ಸ್. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಇದು ಎಸ್ಕೇಪ್ ಸೀಕ್ವೆನ್ಸಸ್ಗೆ ನಾವು ಯಾವುದೇ ಆದಂತ ಮೆಮೊರಿ ತಗೊಳ್ಳೋದಿಲ್ಲ. ಆದ್ರೆ ಬ್ಯಾಕ್ ಸ್ಲಾಶ್ ಎನ್ ಅನ್ನೋದು ಒಂದು ಕ್ಯಾರೆಕ್ಟರ್ ಆಗಿರೋದ್ರಿಂದ ಅದನ್ನ ಮೆಮೊರಿ ಅಥವಾ ಸ್ಪೇಸ್ ಅಂತ ತಗೊಳುತ್ತೆ. ಫಾರ್ ಎಕ್ಸಾಂಪಲ್, ಹಲೋ ಈಕ್ವಲ್ ಟು ಹಲೋ ಬ್ಯಾಕ್ ಸ್ಲಾಶ್ ಎನ್ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಹಲೋ ವರ್ಲ್ಡ್ ಅನ್ನೋದನ್ನ ಹಲೋ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ನಾವು ಸೇವ್ ಮಾಡ್ತಾ ಇದೀವಿ. ಅಂದ್ರೆ ನೀವು ಅದನ್ನ ಪ್ರಿಂಟ್ ಮಾಡಿದ್ರೆ ಹಲೋ ಆದ್ಮೇಲೆ ನೆಕ್ಸ್ಟ್ ಲೈನ್ ಅಲ್ಲಿ ವರ್ಲ್ಡ್ ಅಂತ ಬರುತ್ತೆ, ಹಲೋ ವರ್ಲ್ಡ್ ಅಂತ. ಓಕೆನಾ?
ಇನ್ ಅಡಿಷನ್ ಪೈಥಾನ್ಸ್ ಟ್ರಿಪಲ್ ಕೋಟ್ ಸಿಂಟ್ಯಾಕ್ಸ್ ಫಾರ್ ಸ್ಟ್ರಿಂಗ್ಸ್ ಲೆಟರ್ಸ್ ಇನ್ಕ್ಲೂಡ್ ನ್ಯೂ ಲೈನ್ಸ್ ಲಿಟ್ರಲಿ. ಅಕಸ್ಮಾತ್ ನೀವು ಮಲ್ಟಿಪಲ್ ಲೈನ್ಸ್ ಅಲ್ಲೇ ನಾನು ಸ್ಟ್ರಿಂಗ್ಸ್ ನ ಇನಿಷಿಯಲೈಸ್ ಮಾಡ್ತೀನಿ, ಇದು ಸ್ಲಾಶ್ ಎಲ್ಲ ಬೇಡ ಅಂತ ಅಂದ್ರೆ ನೀವು ಅವಾಗ ಸ್ಟ್ರಿಂಗ್ಸ್ ನ ತ್ರಿಬಲ್ ಕೋಡ್ಸ್ ಅಂದ್ರೆ 3 ಕೋಡ್ ಕೊಟ್ಬಿಟ್ಟು ಎಷ್ಟು ಲೈನ್ಸ್ ಬೇಕಾದ್ರೆ ಬರ್ಕೊಂಡು ಹೋಗ್ಬೋದು. ಅವಾಗ ಪೈಥಾನ್ ಅದು ಅರ್ಥ ಮಾಡ್ಕೊಳುತ್ತೆ, ಓಕೆ ಇದಿಷ್ಟು ಕೂಡ ಇದೇ ಸ್ಟ್ರಿಂಗ್ ಗೆ ಸೇರಿತ್ತು ಅಂತ. ಇಲ್ಲಿ ನೋಡಿ ಟ್ರಿಬಲ್ ಕೋಟ್ ಹಲೋ ಅಂತ ಕೊಟ್ಟು ನೆಕ್ಸ್ಟ್ ಲೈನ್ ಅಲ್ಲಿ ಅವರು ವರ್ಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇದು ನೀವು ಪ್ರಿಂಟ್ ಮಾಡಿದ್ರೆ ಹಲೋ ನೆಕ್ಸ್ಟ್ ಲೈನ್ ಅಲ್ಲಿ ವರ್ಲ್ಡ್ ಅಂತ ಬರ್ತಾ ಇದೆ. ಇದು ಮತ್ತೆ ಇಲ್ಲಿ ನಾವು ಇನಿಷಿಯಲೈಸ್ ಮಾಡಿರೋದು ಒಂದೇನಾ ಅಂತ ನೋಡಿದ್ರೆ ಅಂದ್ರೆ ಬ್ಯಾಕ್ ಸ್ಲಾಶ್ ಏನ್ ಕೊಟ್ಟು ನೋಡಿ ಟ್ರಿಪಲ್ ಕೋಟೆಡ್ ಹಲೋ ಇಸ್ ಈಕ್ವಲ್ ಟು ಹಲೋ ಅಂದ್ರೆ ಟ್ರೂ ಅಂತ ಬರ್ತದೆ. ಯಾಕೆ ಇಲ್ಲೂ ಹಲೋ ಆದ್ಮೇಲೆ ನೆಕ್ಸ್ಟ್ ಲೈನ್ ಅಲ್ಲಿ ವರ್ಲ್ಡ್ ಬರ್ತದೆ, ಇಲ್ಲೂ ನಾವು ಹಲೋ ಅನ್ನೋ ವೇರಿಯೇಬಲ್ ಅಲ್ಲಿ ಹಲೋ ನೆಕ್ಸ್ಟ್ ಲೈನ್ ವರ್ಲ್ಡ್ ಅಂತಾನೆ ಸೇವ್ ಮಾಡಿದೀವಿ, ಅದಕ್ಕೋಸ್ಕರ ಇದು ಟ್ರೂ ಅಂತ ಬಂದಿದೆ. ಬೈ ಡಿಫಾಲ್ಟ್ ಪ್ರಿಂಟ್ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ ನೀವೇನಾರು ಒಂದು ಪ್ರಿಂಟ್ ಮಾಡಿ ನೆಕ್ಸ್ಟ್ ಇನ್ನೊಂದ್ಸಲಿ ಪ್ರಿಂಟ್ ಮಾಡಕ್ ಹೋದ್ರೆ ಅದು ನೆಕ್ಸ್ಟ್ ಲೈನ್ ಅಲ್ಲೇ ಪ್ರಿಂಟ್ ಮಾಡುತ್ತೆ ಬೈ ಡಿಫಾಲ್ಟ್. ನಿಮ್ಗೆ ಆತರ ಬೇಡ, ನಂಗೆ ಒಂದೇ ಲೈನ್ ಅಲ್ಲಿ ಬೇಕು ಅಂದ್ರೆ ನೀವು ಅದನ್ನ ಓವರ್ ರೈಟ್ ಮಾಡ್ಬೇಕು. ಹೇಗೆ ಓವರ್ ರೈಟ್ ಮಾಡ್ತೀರಾ, ನಾವು ಲಾಸ್ಟ್ ವಿಡಿಯೋಸ್ ಅಲ್ಲೆಲ್ಲ ನಾವು ನೋಡಿದ್ವಿ. ಅಕಸ್ಮಾತ್ ನಿಮ್ಗೆ ಇನ್ ಬಿಟ್ಟು ಸಪರೇಟರ್ ಬೇಕು ಅಂದ್ರೆ SCP ಅಂತ ಹಾಕ್ಬಿಟ್ಟು ಅಲ್ಲಿ ಸ್ಟಾರ್ ಸ್ಪೇಸ್ ಅಂತೆಲ್ಲ ಮಾಡ್ತಾ ಇದ್ವಿ. ಅದೇ ತರನೇ ಎಂಡ್ ಕ್ಯಾರೆಕ್ಟರ್ ಬೇಡ ಅಂದಾಗ ಎಂಡ್ ಇಸ್ ಈಕ್ವಲ್ ಟು ನೋಡಿ ಇಲ್ಲಿ ಏನು ಕೊಡ್ತಾರೆ, ಸಿಂಗಲ್ ಕೋಟ್ಸ್ ಅಲ್ಲಿ ಎಂಡ್ ಮಾಡಿದೀನಿ ಅಂದ್ರೆ ಒಂದೇ ಲೈನ್ ಅಲ್ಲಿ ಮಾಡ್ಕೊಂಡು ಹೋಗು, ನೆಕ್ಸ್ಟ್ ಲೈನ್ ಹೋಗ್ಬೇಡ ಅಂತ ಅರ್ಥ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂದ್ರೆ ಸ್ಟ್ರಿಂಗ್ಸ್ ಆರ್ ಸೀಕ್ವೆನ್ಸಸ್. ನಾವು ಇದನ್ನ ಆಲ್ರೆಡಿ ಲಿಸ್ಟ್ ಮಾಡ್ಬೇಕಾದ್ರೆ ನೋಡಿದ್ವಿ, ಇಲ್ಲಿ ಇನ್ನೊಂದ್ಸಲಿ ರಿವಿಸಿಟ್ ಮಾಡ್ತಾ ಇದೀವಿ. ಸ್ಟ್ರಿಂಗ್ಸ್ ನ ನಾವು ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಅಂತ ನಾವು ಅನ್ಕೋಬಹುದು. ಅಂದ್ರೆ ಒಂದೊಂದು ಕ್ಯಾರೆಕ್ಟರ್ ಸೇರಿ ನಮ್ಗೆ ಸ್ಟ್ರಿಂಗ್ ಆಗಿದೆ. ಸೊ ಇಟ್ಸ್ ಸಿಮಿಲರ್ ಟು ಲಿಸ್ಟ್. ಸೊ ಲಿಸ್ಟ್ ಅಲ್ಲಿ ನಾವ್ ಏನೇನ್ ಮಾಡ್ತೀವಿ ಅದನ್ನ ಆಲ್ಮೋಸ್ಟ್ ಎಲ್ಲದನ್ನು ನಾವು ಸ್ಟ್ರಿಂಗ್ಸ್ ಅಲ್ಲಿ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಂಡೆಕ್ಸಿಂಗ್ ಮಾಡ್ಬೋದಾ ಸ್ಟ್ರಿಂಗ್ ಅಲ್ಲಿ? ಹೌದು ಮಾಡ್ಬೋದು. ನೋಡಿ ಇಲ್ಲಿ ಪ್ಲಾನೆಟ್ ಇಸ್ ಈಕ್ವಲ್ ಟು ಪ್ಲೂಟೋ ಅನ್ನೋದು ನಾನು ವೇರಿಯೇಬಲ್ ಅಸೈನ್ ಮಾಡಿದಾಗ ಇದು ಸ್ಟ್ರಿಂಗ್ ಆಯ್ತು. ಬಟ್ ನಾನು ಲಿಸ್ಟ್ ಅಲ್ಲಿ ಯೂಸ್ ಮಾಡ್ತಾರ ಪ್ಲಾನೆಟ್ ಆಫ್ 0 ಅಂತ ತಗೊಂಡ್ರೆ ಇದರಲ್ಲಿರೋ ಫಸ್ಟ್ ಕ್ಯಾರೆಕ್ಟರ್ ನನಗೆ ಬರುತ್ತೆ, ಅಂದ್ರೆ P ಅನ್ನೋದು ನನಗೆ ಪ್ರಿಂಟ್ ಆಯ್ತು. ನೋಡಿ ಇದು 0, P ಅನ್ನೋದು ನನಗೆ ಪ್ರಿಂಟ್ ಆಯ್ತು. ಸಿಮಿಲರ್ ಆಗಿ ಲಿಸ್ಟ್ ಅಲ್ಲಿ ನೋಡ್ತೀವಲ್ಲ ಸ್ಲೈಸಿಂಗ್ ಕಾನ್ಸೆಪ್ಟ್, ಆ ಸ್ಲೈಸಿಂಗ್ ಅನ್ನೋದಾಗತ್ತ ಅಂತ ನೋಡಿದ್ರೆ ನೋಡಿ ಪ್ಲಾನೆಟ್ -3 ಕೋಲನ್ ಸ್ಪೇಸ್ ಅಂತ ಕೊಟ್ಟು ಇನ್ -3 ನಿಮ್ಗೆ ಅರ್ಥ ಆಯ್ತಲ್ವಾ? -3 ಅಂದ್ರೆ ಉಲ್ಟಾ ಇಂದ ಬರ್ತಾ ಇದೀವಿ. -1 -2 -3 ಅಂದ್ರೆ ಯು ಇಂದ ತಗೊಂಡು ಎಂಡ್ ತನಕನು ಎಲ್ಲ ವ್ಯಾಲ್ಯೂಸ್ ನ ಪ್ರಿಂಟ್ ಮಾಡುವಂತ UTO. ಸೊ ಸ್ಟ್ರಿಂಗ್ಸ್ ಮೇಲೆ ನಾವು ಸ್ಲೈಸಿಂಗ್ ಕೂಡ ಮಾಡಬಹುದು. ನಂತರ ಲೆಂತ್ ಅನ್ನೋ ಫಂಕ್ಷನ್ ಇತ್ತಲ್ವಾ ಲಿಸ್ಟ್ಸ್ ಅಲ್ಲಿ, ಅದನ್ನ ನಾವು ಸ್ಟ್ರಿಂಗ್ಸ್ ಮೇಲೆ ಯೂಸ್ ಮಾಡ್ಬೋದಾ? ಡೆಫಿನೆಟ್ಲಿ ಮಾಡ್ಬೋದು. ಸೊ ಲೆಂತ್ ಅಂತ ಮಾಡಿ ಆ ಸ್ಟ್ರಿಂಗ್ ವೇರಿಯೇಬಲ್ ನ ಕಳಿಸಿದ್ರೆ ಅದ್ ಲೆಂತ್ ಎಷ್ಟೋ ಅದ್ ನಮ್ಗೆ ಪ್ರಿಂಟ್ ಆಗುತ್ತೆ. ಹಾಗೆ ಒಂದೊಂದು ಕ್ಯಾರೆಕ್ಟರ್ನು ನಾನು ಐಟಿರೇಟ್ ಅಥವಾ ಲೂಪಿಂಗ್ ಮಾಡ್ಬೋದಾ? ಎಸ್ ಮಾಡ್ಬೋದು. ಜೊತೆಗೆ ಟ್ರಾನ್ಸ್ಫಾರ್ಮೇಶನ್ ಕೂಡ ನಾನು ಮಾಡಬಹುದು. ಇದನ್ನೇ ನಾವು ಲಿಸ್ಟ್ ಕಾಂಪ್ರಹೆನ್ಷನ್ಸ್ ಅಲ್ಲಿ ನೋಡಿದ್ವಲ್ಲ, ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ವಿತ್ ಫಾರ್ ಲೂಪಿಂಗ್, ಅದನ್ನ ಒಂದೇ ಲೈನ್ ಅಲ್ಲೇ ಮಾಡಬಹುದು. ಇವಾಗ ಕ್ಯಾರೆಕ್ಟರ್ ಪ್ಲಸ್ ಎಕ್ಸ್ಕ್ಲಮೇಟರಿ ಹಾಕಿ ಫಾರ್ ಕ್ಯಾರೆಕ್ಟರ್ ಇನ್ ಪ್ಲಾನೆಟ್ ಅಂದ್ರೆ ಒಂದೊಂದು ಕ್ಯಾರೆಕ್ಟರ್ಗೂ ಹೋಗಿ ಅದ್ರ ಜೊತೆಗೆ ಎಕ್ಸ್ಕ್ಲಮೇಟರಿ ಅನ್ನೋದು ಅದಕ್ಕೆ ಕನ್ಕ್ಯಾಟಿನೇಟ್ ಆಗುತ್ತೆ. P ಎಕ್ಸ್ಕ್ಲಮೇಟರಿ, L ಎಕ್ಸ್ಕ್ಲಮೇಟರಿ ಈ ತರ ಬರ್ತಾ ಇದೆ. ಹಾಗಾದ್ರೆ ಲಿಸ್ಟ್ಗೂ ಸ್ಟ್ರಿಂಗ್ಗೂ ಏನಾದ್ರು ಡಿಫ್ರೆನ್ಸಸ್ ಇದೆಯಾ ಅಂದ್ರೆ ಎಸ್ ಡೆಫಿನೆಟ್ಲಿ ಇದೆ. ಅದೇನಂದ್ರೆ ಲಿಸ್ಟ್ ಆರ್ ಮ್ಯೂಟೇಬಲ್, ಅಂದ್ರೆ ಲಿಸ್ಟ್ ನ ನೀವು ಚೇಂಜ್ ಮಾಡಬಹುದು, ಆದ್ರೆ ಸ್ಟ್ರಿಂಗ್ಸ್ ಆರ್ ಇಮ್ಮ್ಯೂಟೇಬಲ್. ಒಂದ್ಸಲಿ ನೀವು ಸ್ಟ್ರಿಂಗ್ಸ್ ನ ಅಸೈನ್ ಮಾಡಿದ್ಮೇಲೆ ಅದನ್ನ ನೀವು ಚೇಂಜ್ ಮಾಡೋದಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಪ್ಲೂಟೋ ಅಂತ ನಾವು ಹೆಸರು ತಗೊಂಡಿದ್ವಿ ಪ್ಲಾನೆಟ್ ಅಲ್ಲಿ. ಸೊ ಫಸ್ಟ್ ಪ್ಲಾನೆಟ್ ಆಫ್ 0 ಅಂತ ಬಂದ್ರೆ ಮತ್ತು P ಅಂತ ಬಂದಿತ್ತು, ಅದು ನಾನು P ಇಂದ B ಅಂತ ಚೇಂಜ್ ಮಾಡಕ್ಕಾಗತ್ತಾ ಅಂತ ನೋಡಿದ್ರೆ ಅಲ್ಲಿ ಎರರ್ ಬರುತ್ತೆ. ಸಿಮಿಲರ್ ಆಗಿ ಅಪೆಂಡ್ ಅನ್ನುವ ಫಂಕ್ಷನ್ ಕೂಡ ವರ್ಕ್ ಅಲ್ಲ. ಅಪೆಂಡ್ ಅಂದ್ರೆ ಲಿಸ್ಟ್ ಅಲ್ಲಿ ಏನಾಗುತ್ತೆ ಲಾಸ್ಟ್ ಅಲ್ಲಿ ಒಂದು ಹೊಸ ವ್ಯಾಲ್ಯೂ ಆಡ್ ಆಗ್ತಾ ಹೋಗುತ್ತೆ, ಬಟ್ ಇಲ್ಲಿ ಆ ಫಂಕ್ಷನಾಲಿಟಿ ಕೂಡ ಇಲ್ಲ. ನೆಕ್ಸ್ಟ್ ಸ್ಟ್ರಿಂಗ್ ಮೆಥಡ್ಸ್. ಈ ತರ ಸ್ಟ್ರಿಂಗ್ಸ್ ಮೇಲೆ ಯಾವ್ಯಾವ ಮೆಥಡ್ಸ್ ಸಿಗುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳೋದು ಅಂತ ಅಂದ್ರೆ ಫಸ್ಟ್ ಒನ್, ನಿಮ್ಗೆ ಒಂದು ಸ್ಟ್ರಿಂಗ್ ನ ಎಲ್ಲ ಕ್ಯಾಪಿಟಲ್ ಲೆಟರ್ ಮಾಡ್ಬೇಕು ಅಥವಾ ಕ್ಯಾಪಿಟಲೈಸ್ ಮಾಡ್ಬೇಕು ಅಂದ್ರೆ ಅಪ್ಪರ್ ಅನ್ನುವ ಒಂದು ಮೆಥಡ್ ಇದೆ. ಸೊ ಕ್ಲೇಮ್ ಇಸ್ ಈಕ್ವಲ್ ಟು ಪ್ಲೂಟೋ ಇಸ್ ಅ ಪ್ಲಾನೆಟ್ ಅಂತ ಎಲ್ಲ ಕ್ಲೇಮ್ ಮಾಡಿದಾಗ ಅದನ್ನ ಅಪ್ಪರ್ ಕೇಸ್ ಮಾಡ್ಬೇಕು ಅಂದ್ರೆ ಜಸ್ಟ್ ಡಾಟ್ ಅಪ್ಪರ್ ಅಂತ ಫಂಕ್ಷನ್ ಕಾಲ್ ಮಾಡಿದ್ರೆ ಸಾಕು, ಅವಾಗ ಪ್ಲೂಟೋ ಇಸ್ ಅ ಪ್ಲಾನೆಟ್ ಅಂತ ಬರುತ್ತೆ. ಸಿಮಿಲರ್ ಆಗಿ ಅಪ್ಪರ್ ಇದ್ಮೇಲೆ ನಿಮ್ಗೆ ಆಲ್ರೆಡಿ ಅರ್ಥ ಇರುತ್ತೆ. ಲೋಯರ್ ಕೇಸ್ ಬೇಕು ಅಂದ್ರೆ ಡಾಟ್ ಲೋಯರ್ ಅಂತ ಮಾಡಿದ್ರೆ ಸಾಕು. ಹಾಗೆ ನಿಮ್ಗೆ ಅದರ ಒಂದು ಸ್ಟ್ರಿಂಗ್ ಅಲ್ಲಿ ಒಂದು ಇಂಡೆಕ್ಸ್ ಬೇಕು. ಇಂಡೆಕ್ಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಲ್ವಾ, 0 ಇಂದ ಶುರು ಆಗುತ್ತೆ ಹೋಗ್ತಾ ಇರುತ್ತೆ. ಅದ್ ಬೇಕು ಅಂದಾಗ ಕ್ಲೇಮ್ ಡಾಟ್ ಇಂಡೆಕ್ಸ್ ಅಂತ ಹಾಕಿ ನಿಮ್ಗೆ ಯಾವ ಇಂಡೆಕ್ಸ್ ಬೇಕು ಅಂದ್ರೆ ಆ ಕ್ಯಾರೆಕ್ಟರ್ ಪಾಸ್ ಮಾಡಿದ್ರೆ ಸಾಕು. ಇಲ್ಲಿ ನೀವು ಕ್ಯಾರೆಕ್ಟರ್ ಆರು ಪಾಸ್ ಮಾಡಬಹುದು, ಇಲ್ಲ ಒಂದ್ ಸಬ್ ಸ್ಟ್ರಿಂಗ್ ಕೂಡ ಮಾಡ್ಬೋದು. ಇಲ್ಲಿ ನಾವು ಇವ್ರು ಮಾಡಿರೋದು ಪ್ಲಾನ್ ಅಂತ ಮಾಡಿದ್ದಾರೆ. ಪ್ಲಾನ್ ಅನ್ನೋದು ಇದೆಯಾ ಅಂತ ನೋಡುತ್ತೆ. ಇಲ್ಲಿ ನಾನು ನಿಮ್ಗೆ ಹೇಳ್ದಂಗೆ 0 ಇಂದ ಶುರು ಆಗುತ್ತೆ. ಸೊ P ಅನ್ನೋದು 0 ಇದೆ. 0 1 2 3 4 5 6 7 8 9 10 11 11 ಇಂದ PLAN ಅಂತ ಸಿಗತ್ತೆ. ಸೊ ಇದು ಎಲ್ಲಿಂದ ಶುರು ಆಗ್ತಾ ಇದೆ 11 ಇಂದ. ಸೊ ಅದಕ್ಕೆ ನಂಗೆ ಔಟ್ಪುಟ್ ಅಲ್ಲಿ ಇಲ್ಲಿ 11 ಅಂತ ಬರುತ್ತೆ. ಹಾಗೆ ಕ್ಲೇಮ್ ಡಾಟ್ ಸ್ಟಾರ್ಟ್ಸ್ ವಿತ್ ಪ್ಲಾನೆಟ್, ಪ್ಲಾನೆಟ್ ಇಂದ ಶುರು ಆಗತ್ತಾ ಅಂತ ನೋಡಿದ್ರೆ ಟ್ರೂ ಬರುತ್ತೆ. ಅಂದ್ರೆ ಅದರ ವ್ಯಾಲ್ಯೂ ನಾವು ಕೊಟ್ಟಿರೋ ಸಬ್ಸ್ಟ್ರಿಂಗ್ ಇಂದ ಶುರು ಆಗತ್ತಾ ಅಂತ ಚೆಕ್ ಮಾಡೋದಕ್ಕೆ. ಹಾಗೆ ಕ್ಲೇಮ್ ಡಾಟ್ ಎಂಡ್ಸ್ ವಿತ್ ಡಾರ್ಫ್ ಪ್ಲಾನೆಟ್, ಡಾರ್ಫ್ ಪ್ಲಾನೆಟ್ ಅನ್ನೋದ್ರಿಂದ ಎಂಡ್ ಆಗತ್ತ ಅಂತ ನೋಡಿದ್ರೆ ಇಲ್ಲ ಫಾಲ್ಸ್, ಅದು
ಕರೆಕ್ಟ್ ಆಗಿದೆ, ಟ್ರೂ ಬರುತ್ತೆ ಇಲ್ಲ ತಪ್ಪು ಬರುತ್ತೆ, ಸ್ಟಾರ್ಟಿಂಗು ಯಾವ್ದ್ರಿಂದ ಬರುತ್ತೆ, ಎಂಡ್ ಯಾವ್ದ್ರಿಂದ ಆಗ್ತಾ ಇದೆ ಸ್ಟ್ರಿಂಗ್ಸ್ ಅಂತ ಕೂಡ ನಾವು ಚೆಕ್ ಮಾಡಬಹುದು. ಗೋಯಿಂಗ್ ಬಿಟ್ವೀನ್ ಸ್ಟ್ರಿಂಗ್ಸ್ ಅಂಡ್ ಲಿಸ್ಟ್, ಸ್ಪ್ಲಿಟ್ ಅಂಡ್ ಜಾಯಿನ್. ಓಕೆ, ಒಂದು ಸ್ಟ್ರಿಂಗ್ ನ ನೀವು ಸ್ಮಾಲರ್ ಸ್ಟ್ರಿಂಗ್ಸ್ ಆಗಿ ಬ್ರೇಕ್ ಮಾಡಬೇಕು ಅಂದ್ರೆ ಈ ಸ್ಪ್ಲಿಟ್ ಅನ್ನುವ ಒಂದು ಫಂಕ್ಷನ್ ಅಥವಾ ಮೆಥಡ್ ನ ನೀವು ಯೂಸ್ ಮಾಡ್ಕೋಬಹುದು. ಅದೇ ರೀತಿ ಉಲ್ಟಾ ನಂಬರ್ ಆಫ್ ಸ್ಮಾಲ್ ಸ್ಟ್ರಿಂಗ್ಸ್ ನೆಲ್ಲ ಸೇರಿಸಿ ಒಂದು ದೊಡ್ಡ ಸ್ಟ್ರಿಂಗ್ ಮಾಡಬೇಕು ಅಂತ ನೀವು ಜಾಯಿನ್ ಅಂತ ಕೂಡ ಯೂಸ್ ಮಾಡಬಹುದು. ಸೇ ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಕ್ಲೇಮ್ ಏನಿತ್ತು, ಪ್ಲೂಟೋ ಇಸ್ ಅ ಪ್ಲಾನೆಟ್ ಅಂತ ಒಂದೇ ಸ್ಟ್ರಿಂಗ್ ಇತ್ತು, ಅದನ್ನ ನೀವು ಸ್ಪ್ಲಿಟ್ ಮಾಡ್ಬೇಕಂದ್ರೆ ಡಾಟ್ ಸ್ಪ್ಲಿಟ್ ಅಂತ ಮಾಡಿದ್ರೆ ಬೈ ಡಿಫಾಲ್ಟ್ ಎಲ್ಲೆಲ್ಲಿ ಸ್ಪೇಸ್ ಇರುತ್ತೆ ಅಲ್ಲಿ ತನಕ ಒಂದೊಂದು ವರ್ಡ್ ಅಂತ ಕನ್ಸಿಡರ್ ಮಾಡುತ್ತೆ. ಸೊ ಪ್ಲೂಟೋ ಸ್ಪೇಸ್ ಇಸ್ ಸ್ಪೇಸ್ ಎ ಸ್ಪೇಸ್ ಪ್ಲಾನೆಟ್ ಅಂತ ಇತ್ತು. ಸೊ ಇವಾಗ ನಾನು ಸ್ಪ್ಲಿಟ್ ಅಂತ ಮಾಡಿದಾಗ ವರ್ಡ್ಸ್ ಅಲ್ಲಿ ಏನಾಯ್ತು, ಪ್ಲೂಟೋನೇ ಸಪ್ರೇಟ್, ಇಸ್ ಎ ಸಪ್ರೇಟ್, ಏನೇ ಸಪ್ರೇಟ್, ಪ್ಲಾನೆಟ್ ಸಪ್ರೇಟ್ ಅಂತ ಬಂತು. ಇದೊಂದು ಲಿಸ್ಟ್ ಆಗಿ ಬರುತ್ತೆ ನಂಗೆ. ಸೊ ಸ್ಟ್ರಿಂಗ್ ಬಂದ್ಬಿಟ್ಟು ಲಿಸ್ಟ್ ಆಗಿ ಕನ್ವರ್ಟ್ ಆಯ್ತು. ಅದೇ ರೀತಿ ಇವಾಗೇನೋ ನನ್ನ ಸ್ಪೇಸ್ ಇತ್ತು ಡೈರೆಕ್ಟ್ ಆಗಿ ಆಗೋಯ್ತು. ನಿಮ್ಗೆ ಸ್ಪೇಸ್ ಬೇಡ, ಬೇರೆ ವೇರಿಯಬಲ್ ಅಥವಾ ಕ್ಯಾರೆಕ್ಟರ್ ಮೇಲೆ ಅದು ಸ್ಪ್ಲಿಟ್ ಆಗ್ಬೇಕು ಅಂದಾಗ ನೀವು ಅದನ್ನ ಎಕ್ಸ್ಪ್ಲಿಸಿಟ್ ಆಗಿ ಕರಿಬಹುದು. ಅಂದ್ರೆ ಸ್ಪ್ಲಿಟ್ ಅಂತ ಫಂಕ್ಷನ್ ಕರೆದು ಇಲ್ಲಿ ಏನು ಕೊಡ್ಲಿಲ್ಲ ಅಂದ್ರೆ ಸ್ಪೇಸ್ ಮೇಲೆ ಆಗುತ್ತೆ, ಅಥವಾ ನಿಮ್ಗೆ ಈ ತರ ಡ್ಯಾಶ್ ಮೇಲೆ ಆಗ್ಬೇಕಂದ್ರೆ ಡ್ಯಾಶ್ ಅಂತ ಕೊಟ್ಟರೆ ಡ್ಯಾಶ್ ಮೇಲೆ 19560131 ಅನ್ನೋದು ಸಪ್ರೇಟ್ ಆಗಿ ಬರುತ್ತೆ. ಸೊ ಇದು ನಿಮ್ಗೆ ಬೇಸಿಕ್ ಆಗಿ ಅರ್ಥ ಆಯ್ತು ಯಾವ ತರ ಸ್ಪ್ಲಿಟ್ ಮಾಡೋದು ಅಂತ. ಅದೇ ರೀತಿ ಜಾಯಿನ್ ಮಾಡ್ಬೇಕು ಅಂದ್ರೂ ಕೂಡ ನೀವು ಈ ತರ ಜಾಯಿನ್ ಮಾಡೋದು. ಅಂದ್ರೆ ಯಾವ ಆಪರೇಟರ್ ಬೇಕು ಅಂತ ಕೊಟ್ಟು ಇಲ್ಲಿ ಸ್ಪೇಸ್ ಬೇಕಾದ್ರೆ ಕೊಡ್ಬೋದು, ಬ್ಯಾಕ್ ಸ್ಲಾಶ್ ಸ್ಟಾರ್ ನಿಮ್ಗೆ ಇಷ್ಟ ಬಂದಿದ್ದು ಕ್ಯಾರೆಕ್ಟರ್ ನ ಪಾಸ್ ಮಾಡಿ ಡಾಟ್ ಜಾಯಿನ್ ಅಂತ ಮಾಡಿ ಏನೇನ್ ಜಾಯಿನ್ ಆಗ್ಬೇಕು ಅದನ್ನ ನೀವು ಇಲ್ಲಿ ಪಾಸ್ ಮಾಡ್ಬೇಕು. ಮಂತ್, ಡೇಟ್, ಇಯರ್ ಅಂತ ಕಳ್ಸಾಗ ಮಂತ್ ಅಲ್ಲಿ 1 ಇತ್ತು, ಡೇ ಅಲ್ಲಿ 31 ಇದೆ, ಇಯರ್ ಅಲ್ಲಿ 1956 ಇದೆ ಅಂದ್ರೆ ಯಾಕಂದ್ರೆ ಇಲ್ಲಿ ಆಲ್ರೆಡಿ ಸ್ಪ್ಲಿಟ್ ಮಾಡಿದೀರಾ, ಇಲ್ಲಿ ಉಲ್ಟಾ ಮಾಡ್ತಾ ಇದೀರಾ, ಜಾಯಿನ್ ಮಾಡ್ತಾ ಇದೀರಾ. ಸೊ ಸ್ಪ್ಲಿಟ್ ಕೂಡ ಆಗತ್ತೆ, ಜಾಯಿನ್ ಕೂಡ ಆಗುತ್ತೆ. ಎಸ್, ವಿ ಕ್ಯಾನ್ ಪುಟ್ ಯೂನಿಕೋಡ್ ಕ್ಯಾರೆಕ್ಟರ್ಸ್ ಆಲ್ಸೋ ಅಂತ ಹೇಳ್ತಾರೆ. ಅಂದ್ರೆ ಬರೀ ಈ ತರ ಸ್ಟ್ರಿಂಗ್ ಕ್ಯಾರೆಕ್ಟರ್ಸ್ ಅಲ್ಲ, ಯೂನಿಕೋಡ್ ಕ್ಯಾರೆಕ್ಟರ್ಸ್ ತರ, ಎಮೋಜಿಸ್ ತರ ಈ ತರದ್ದೆಲ್ಲಾನು ನೀವು ಆಡ್ ಮಾಡಿ ಕೂಡ ನೀವು ಜಾಯಿನ್ ಮಾಡಬಹುದು. ಅಟ್ ದ ಸೇಮ್ ಟೈಮ್ ನೀವು ಬೇರೆ ಟ್ರಾನ್ಸ್ಫಾರ್ಮೇಶನ್ಸ್ ಕೂಡ ಮಾಡೋದು. ಇದು ಲಿಸ್ಟ್ ಕಾಂಪ್ರಹೆನ್ಷನ್, ಮೊನ್ನೆ ನೋಡುತ್ತಲ್ಲ ಒಂದೇ ಲೈನ್ ಅಲ್ಲಿ ಮಲ್ಟಿಪಲ್ ಎಕ್ಸಿಕ್ಯೂಷನ್ಸ್ ಮಾಡೋದು, ಅದನ್ನ ಲಿಸ್ಟ್ ಕಾಂಪ್ರಹೆನ್ಷನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್, ಬಿಲ್ಡಿಂಗ್ ಸ್ಟ್ರಿಂಗ್ಸ್ ವಿತ್ ಡಾಟ್ ಫಾರ್ಮ್ಯಾಟ್. ಡಾಟ್ ಫಾರ್ಮ್ಯಾಟ್ ಅನ್ನೋದು ಒನ್ ಆಫ್ ದ ಇಂಪಾರ್ಟೆಂಟ್ ಮೆಥಡ್ಸ್ ಸ್ಟ್ರಿಂಗ್ಸ್ ಅಲ್ಲಿ. ಅದನ್ನ ಯಾವ ತರ ಯೂಸ್ ಮಾಡೋದು ಅಂತ ನೋಡೋಣ. ಪೈಥಾನ್ ಲೆಟ್ಸ್ ಅಸ್ ಕಾನ್ಕ್ಯಾಟಿನೇಟ್ ಸ್ಟ್ರಿಂಗ್ಸ್ ವಿತ್ ಪ್ಲಸ್ ಆಪರೇಟರ್. ಅಕಸ್ಮಾತ್ 2-3 ಸ್ಟ್ರಿಂಗ್ ಇತ್ತು, ಎಲ್ಲಾದ್ರೂ ಜೋಡಿಸ್ಕೊಂಡು ಹೋಗ್ಬೇಕಂದ್ರೆ ನೀವು ಸ್ಟ್ರಿಂಗ್ 1 ಪ್ಲಸ್ ಸ್ಟ್ರಿಂಗ್ 2 ಅಂತ ಮಾಡಿದ್ರೆ ಅವೆರಡು ಸೇರ್ಕೊಂಡ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಪ್ಲಾನೆಟ್ ಅಂತ ಇತ್ತು, ಪ್ಲಸ್ ಇದು ಸಿಂಗಲ್ ಕೋಟ್ಸ್ ಅಲ್ಲಿ ಇದು ಸಪರೇಟ್ ಸ್ಟ್ರಿಂಗ್ ಆಯ್ತು, ಕಾಮ ವಿ ಮಿಸ್ ಯು. ಪ್ಲಾನೆಟ್ ಅಲ್ಲಿ ಏನಿತ್ತು, ಪ್ಲೂಟೋ ಅಂತ ಇತ್ತು. ಸೊ ಇಲ್ಲಿ ಓವರ್ ಆಲ್ ಏನ್ ಬರುತ್ತೆ, ಪ್ಲೂಟೋ ವಿ ಮಿಸ್ ಯು ಅಂದ್ರೆ ಇವೆರಡು ಸೇರಿಸ್ಬಿಟ್ಟು ಕನ್ಕ್ಯಾಟಿನೇಟ್ ಆಯ್ತು ಅಂತ ಅರ್ಥ ಮಾಡ್ಕೋಬಹುದು. ಬಟ್ ಅಟ್ ದ ಸೇಮ್ ಟೈಮ್ ಏನಾಗತ್ತೆ ಅಂದ್ರೆ, ಇಫ್ ಯು ವಾಂಟ್ ಟು ಥ್ರೋ ಇನ್ ಎನಿ ನಾನ್ ಸ್ಟ್ರಿಂಗ್ ಆಬ್ಜೆಕ್ಟ್ಸ್, ಇವಾಗೇನೋ ಇದನ್ನ ಕನ್ಕ್ಯಾಟಿನೇಟ್ ಮಾಡೋದು ಈಸಿ ಆಗೋಯ್ತು. ನೀನ್ ಯಾವ್ದಾರ ನಂಬರ್ ಯಾವ್ದಾರು ಕನ್ಕ್ಯಾಟಿನೇಟ್ ಮಾಡ್ತೀನಿ ಅಂತ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಡಿ ನೋಡಿ, ಪೊಸಿಷನ್ ಇಸ್ ಈಕ್ವಲ್ ಟು 9 ಅಂತ ತಗೊಂಡು ಪ್ಲಾನೆಟ್ ಅಲ್ಲಿ ಪ್ಲೂಟೋ ಇದೆ ನಿಮ್ಗೆ ಗೊತ್ತು, ಈ ಡಬಲ್ ಕೋರ್ಸ್ ಅಲ್ಲಿ ಮಾಡಿ ಯು ವಿಲ್ ಆಲ್ವೇಸ್ ಬಿ ಪ್ಲಸ್ ಇದನ್ನ ಕನ್ಕ್ಯಾಟಿನೇಟ್. ನೀವು ಕನ್ಕ್ಯಾಟಿನೇಷನ್ ಅಂದ್ರೆ ಒಂದೇ ಸಲ ಮಾಡ್ಬೇಕು ಅಂತಲ್ಲ, ಮಲ್ಟಿಪಲ್ ಟೈಮ್ಸ್ ಮಾಡ್ತಾ ಹೋಗ್ಬೋದು. ಪ್ಲಸ್ ಪೊಸಿಷನ್ ಪ್ಲಸ್ ಪ್ಲಾನೆಟ್ ಟು ಮೀ ಅಂತ ಕೊಟ್ಟಾಗ ಇಲ್ಲಿ 9 ಅಂತ ಇರೋದ್ರಿಂದ ಇದು ಇಂಟೀಜರ್ ಆಯ್ತು, ಅದು ಎರರ್ ಬರುತ್ತೆ. ಸೊ ಈ ಎರರ್ ಬರಬಾರ್ದು ಅಂದ್ರೆ ನೀವು ಯಾವಾಗ್ಲೂ ಇದನ್ನ ಸ್ಟ್ರಿಂಗ್ ಫಂಕ್ಷನ್ ಒಳಗೆ ಕರಿಬೇಕಂದ್ರೆ ಈ ಫಸ್ಟ್ ಇಂಟೀಜರ್ ನಂಬರ್ನು ನೀವು ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡಿ ಆಮೇಲೆ ಕನ್ಕ್ಯಾಟಿನೇಟ್ ಮಾಡಬೇಕು. ಸೊ ಇದೊಂಥರ ಡಿಸ್ಅಡ್ವಾಂಟೇಜ್ ಅನ್ಬೋದು. ನೀವು ಪ್ಲಸ್ 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 ಮಾಡೋ ಮೆಥಡ್ ಅಲ್ಲಿ ನೀವು ನಂಬರ್ಸ್ ಎಲ್ಲ ಬಂತು ಅಂದ್ರೆ ನೀವೇ ಎಕ್ಸ್ಪ್ಲಿಸಿಟ್ ಆಗಿ ಸ್ಟ್ರಿಂಗ್ ಮಾಡಿ ಮಾಡಬೇಕು. ಸೊ ಇದನ್ನ ಯಾವ ತರ ಓವರ್ಕಮ್ ಮಾಡೋದು, ಇದು ಪೈಥಾನ್ ಇಷ್ಟೊಂದು ಈಸಿ ಫಂಕ್ಷನ್ ಈಸಿ ಅಂತಾರೆ, ಯಾವ ತರ ಮಾಡೋದು ಅಂತ ನಿಮ್ಗೆ ಅನ್ಸಿದ್ರೆ ಅದಕ್ಕೆ ಸೊಲ್ಯೂಷನ್ನೇ ಸ್ಟ್ರಿಂಗ್ ಡಾಟ್ ಫಾರ್ಮ್ಯಾಟ್ ಫಂಕ್ಷನ್. ಸೊ ನಿಮ್ಗೆ ಏನ್ ಬೇಕೋ ಆ ಸ್ಟ್ರಿಂಗ್ ನ ತಗೊಂಡ್ಬಿಡಿ, ಡಾಟ್ ಫಾರ್ಮ್ಯಾಟ್ ಅಂತ ಮಾಡಿ ದೆನ್ ಪಾಸ್ ದ ವ್ಯಾಲ್ಯೂಸ್. ನಿಮ್ಗೆ ಎಲ್ಲೆಲ್ಲಿ ರೀಪ್ಲೇಸ್ ಆಗ್ಬೇಕೋ ಅಲ್ಲೆಲ್ಲ ಈ ತರ ಫ್ಲವರ್ ಬ್ರೇಸಸ್ ಕೊಡಿ. ಫ್ಲವರ್ ಬ್ರೇಸಸ್ ಕೊಟ್ಬಿಟ್ಟು ಇಲ್ಲಿ ನೀವು ಅದ್ರ ರಿಲೇಟೆಡ್ ವ್ಯಾಲ್ಯೂಸ್ ನ ಕೊಟ್ರೆ ಅದಕ್ಕೆ ಈಕ್ವಲೆಂಟ್ ಆಗಿ ಅದು ರೀಪ್ಲೇಸ್ ಆಗುತ್ತೆ. ಫಸ್ಟ್ ಒನ್ ವುಡ್ ಬಿ ಕರೆಸ್ಪಾಂಡಿಂಗ್ ಟು ಫಸ್ಟ್ ಒನ್. ಸೊ ಡಾಟ್ ಫಾರ್ಮ್ಯಾಟ್ ಪ್ಲಾನೆಟ್ ಅಂದ್ರೆ ಪ್ಲಾನೆಟ್ ಏನಿದೆ ಅದು ಇಲ್ಲಿ ಬರುತ್ತೆ. ಸೊ ಪ್ಲೂಟೋ ಯು ವಿಲ್ ಆಲ್ವೇಸ್ ಬಿ, ಇಲ್ಲಿ ಸೆಕೆಂಡ್ ಏನು ಪೊಸಿಷನ್, ಇಲ್ಲಿ 9th ಬರುತ್ತೆ, 9th ಪ್ಲಾನೆಟ್ ಟು ಬಿ. ಅಂದ್ರೆ ಅರ್ಥ ಇಲ್ಲಿ ನೀವು ಸಪರೇಟ್ ಆಗಿ ಮತ್ತೆ ಸ್ಟ್ರಿಂಗ್ ಎಲ್ಲ ಕರಿಯೋದ್ ಬೇಕಾಗಿಲ್ಲ, ಯಾಕಂದ್ರೆ ಫಾರ್ಮ್ಯಾಟ್ ಅನ್ನುವ ಮೆಥಡ್ ಅದನ್ನ ನೋಡ್ಕೊಂಡ್ಬಿಡುತ್ತೆ ನಮ್ಗೆ. ಸೊ ದಿಸ್ ಇಸ್ ಒನ್ ಆಫ್ ದ ಅಡ್ವಾಂಟೇಜಸ್. ಸೊ ಇನ್ನೊಂದು ರಿಕ್ವೆಸ್ಟ್ ಏನ್ ಬರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಬಟ್ ಇಟ್ ಟರ್ನ್ಸ್ ಔಟ್ ಇಟ್ ಕ್ಯಾನ್ ಡೂ ಎ ಲಾಟ್ ಮೋರ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಸೆಟ್ ಆಫ್ ವೇರಿಯೇಬಲ್ಸ್ ಅಲ್ಲಿ ಅದ್ರ ಜೊತೆ ಇಲ್ಲಿ ನೋಡಿ, ಇಲ್ಲಿ ಇಷ್ಟುದ್ದ ಇದೆ ನಂಗೆ ನಂಬರ್ ಅಷ್ಟು ಬೇಡ, ಡಾಟ್ 2 ಬೇಕು ಅಂದ್ರೆ ಫಾರ್ಮ್ಯಾಟಿಂಗ್ ಕೂಡ ನೀವು ಜೊತೆಗೆ ಅಡಿಷನಲ್ ಆಗಿ ಮಾಡ್ಕೋಬಹುದು. ಅಂದ್ರೆ ಬರೀ 2 ಡೆಸಿಮಲ್ ಪಾಯಿಂಟ್ಸ್ ಸಾಕು, 3 ಡೆಸಿಮಲ್ ಪಾಯಿಂಟ್ಸ್ ಸಾಕು ಅಂತ ಕೂಡ ನೀವು ಸ್ಪೆಸಿಫೈ ಮಾಡ್ಬೋದು. ಜೊತೆಗೆ ನೋಡಿ ಇಲ್ಲೊಂದು ಕೋಲನ್ ಗಿಲನ್ ಎಲ್ಲ ಕೊಟ್ಟಿದ್ದಾರೆ, ಅಂದ್ರೆ ಈ ತರನು ನೀವು ಸ್ಪೆಸಿಫಿಕ್ ಆಗಿ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ಅಡ್ವಾಂಟೇಜ್ ಆಫ್ ಫಾರ್ಮ್ಯಾಟ್ ಅಂತ ಹೇಳಿದ್ರೆ, ನೀವು ಏನೋ ಕೊಡ್ಲಿಲ್ಲ ಅಂದ್ರೆ ಬೈ ಡಿಫಾಲ್ಟ್ ನಾನು ಹೇಳಿದ್ದೇನು
ಇದು ಫಸ್ಟ್ ಇಂಡೆಕ್ಸ್ ತರ, ಸೆಕೆಂಡ್ ಇಂಡೆಕ್ಸ್ ತರ 0 1 ಈ ತರ ಬರ್ತಾ ಇರುತ್ತೆ, ರೀಪ್ಲೇಸ್ ಆಗುತ್ತೆ ಈ ಫ್ಲವರ್ ಬೇಸಸ್. ಅಕಸ್ಮಾತ್ ನೀವು ಅದೇ ಮಲ್ಟಿಪಲ್ ಟೈಮ್ಸ್ ಬೇಕು ಇದೇ ವೇರಿಯಬಲ್ ಅಂತ ಅಂದಾಗ ನೀವು ಎಕ್ಸ್ಪ್ಲಿಸಿಟ್ ಆಗಿ ನಂಬರ್ ಕೂಡ ಕೊಡ್ಬೋದು. ಪ್ಲೂಟೋಸ್ ಎ ಫ್ಲವರ್ ಬೇಸಕ್ಕೆ 0 ಅಂತ ಅರ್ಥ ಅಂದ್ರೆ ಇಲ್ಲಿ ಫಾರ್ಮ್ಯಾಟ್ ಆದ್ಮೇಲೆ ಫಸ್ಟ್ ಇಂಡೆಕ್ಸ್ ಏನ್ ಕೊಡ್ತೀರಾ ಅದು ರೀಪ್ಲೇಸ್ ಆಗುತ್ತೆ. ನೋ ಇಟ್ಸ್ ಎ 1 ಅಂದ್ರೆ ಇಟ್ಸ್ ಎ ಡ್ವಾರ್ಫ್ ಪ್ಲಾನೆಟ್ ಬಂತು. ಮತ್ತೆ ಆ ವರ್ಡ್ ಇನ್ನೊಂದ್ಸಲಿ ಪ್ರಿಂಟ್ ಆಗ್ಬೇಕು ಅಂದಾಗ ಮತ್ತೆ ಕಾಮ ಹಾಕೊಂಡ್ ಬರೆಯೋ ಬದಲು ನೀವು 0 1 ಅಂತ ಕೊಟ್ರೆ ಅದೇ ವ್ಯಾಲ್ಯೂಸ್ ರೀಪ್ಲೇಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಹೇಳ್ತಾ ಇದಾರೆ ಈ ತರ ಸ್ಟ್ರಿಂಗ್ ಡಾಟ್ ಫಾರ್ಮ್ಯಾಟ್ ಮೇಲೆ ಎಷ್ಟೊಂದು ಫಂಕ್ಷನಾಲಿಟಿ ಇದೆ, ಎಷ್ಟೊಂದು ಕಲಿಯೋದಿದೆ, ನಾವೊಂದು ಬುಕ್ಕೇ ಬರ್ದ್ಬಿಡ್ಬೋದು ಅಂತ. ಸೊ ಇವಾಗ ನಮ್ಗೆ ಅಷ್ಟು ಟೈಮ್ ಇರಲ್ಲ ಅಷ್ಟೆಲ್ಲಾ ಫಂಕ್ಷನಾಲಿಟಿ ನೋಡಕ್ಕೆ. ದೀಸ್ ಆರ್ ದ ಬೇಸಿಕ್ಸ್ ಒನ್ಸ್. ಸೊ ಇಷ್ಟು ನೀವು ತಿಳ್ಕೊಂಡಿದ್ರೆ ಸ್ಟ್ರಿಂಗ್ಸ್ ಮೇಲೆ ಬೇಸಿಕ್ ಮ್ಯಾನಿಪುಲೇಷನ್ ನೀವು ಆರಾಮಾಗಿ ಮಾಡಬಹುದು. ನೆಕ್ಸ್ಟ್ ಡಿಕ್ಷನರೀಸ್. ಡಿಕ್ಷನರೀಸ್ ಆರ್ ಬಿಲ್ಟ್ ಇನ್ ಪೈಥಾನ್ ಡೇಟಾ ಸ್ಟ್ರಕ್ಚರ್ ಫಾರ್ ಮ್ಯಾಪಿಂಗ್ ಕೀಸ್ ಟು ವ್ಯಾಲ್ಯೂಸ್. ಇದು ಇಂಪಾರ್ಟೆಂಟ್ ನೋಡಿ. ಡಿಕ್ಷನರೀಸ್ ಅಂದ್ರೆ ಏನಂದ್ರೆ ಒಂದು ಡೇಟಾನ ಹೋಲ್ಡ್ ಮಾಡುವಂತದ್ದು ವೇರಿಯಬಲ್ ಟೈಪ್ ಅಂತ ಇಟ್ಬಿಟ್ಟು ಡೇಟಾ ಸ್ಟ್ರಕ್ಚರ್ ಇನ್ ಪೈಥಾನ್. ಆದ್ರೆ ಅದ್ರಲ್ಲಿ ಏನಿರುತ್ತೆ ಅಂದ್ರೆ ಕೀ ಮತ್ತೆ ವ್ಯಾಲ್ಯೂ ಪೇರ್ ಇರುತ್ತೆ. ಅಂದ್ರೆ ಯಾವಾಗ್ಲೂ ಅಷ್ಟೇ ಒಂದು ವ್ಯಾಲ್ಯೂ ಕೊಟ್ಟಿದ್ದೀವಿ ಅಂದ್ರೆ ಅದಕ್ಕೆ ಅಸೋಸಿಯೇಟೆಡ್ ಕೀ ಇದ್ದೇ ಇರುತ್ತೆ. ಸೊ ಜೊತೆಲೇ ಇರುತ್ತೆ ಕೀ ವ್ಯಾಲ್ಯೂ. ಇದನ್ನ ಪೈಥಾನ್ ಟರ್ಮ್ಸ್ ಅಲ್ಲಿ ನಾವು ಐಟಮ್ ಅಂತ ಕೂಡ ಕರಿತೀವಿ. ಪೈಥಾನ್ ಐಟಮ್ ಅಂತ ಅಂದ್ರೆ ಅರ್ಥ ಏನು, ಇಟ್ ಹ್ಯಾಸ್ ಎ ಕೀ ಅಂಡ್ ಎ ವ್ಯಾಲ್ಯೂ ಅಂತ. ನಿಮ್ಗೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಇವಾಗ ನಂಬರ್ಸ್ ಅನ್ನೋದು ಒಂದು ಡಿಕ್ಷನರಿ. ಅದನ್ನ ಯಾವ ತರ ಇನಿಷಿಯಲೈಸ್ ಮಾಡ್ತಾರೆ, ಈ ತರ ಫ್ಲವರ್ ಬ್ರೇಸಸ್ ಇಂದ ಶುರು ಮಾಡ್ತಾರೆ. ಕೀ ಕೊಡ್ತಾರೆ ಫಸ್ಟ್, ಕೀ ವ್ಯಾಲ್ಯೂ ಇದು, ಕೋಲನ್ ಕೊಟ್ಬಿಟ್ಟು ಅದ್ರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಏನು ಅಂತ ಕೊಡ್ತಾರೆ. ಇವಾಗ 1 ಅನ್ನ ಸಿಂಗಲ್ ಕೊಟ್ಟು ಅದ್ರ ವ್ಯಾಲ್ಯೂ 1, 2 2 3 3 ಈ ತರ ಆಯ್ತು. ಇವಾಗ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಇಂಡಿಯಾ ಅಂತ ಕೊಟ್ಬಿಟ್ಟು ನೀವು ಸಿಂಗಲ್ ಕೋಟ್ಸ್ ಅಲ್ಲಿ ಡಿಕ್ಷನರಿ ಏನ್ ಮಾಡ್ತಾರೆ, ಎಲ್ಲಾ ಸ್ಟೇಟ್ಸ್ ಬರ್ಬಿಟ್ಟು ಅದ್ರ ಕ್ಯಾಪಿಟಲ್ಸ್ ಬರಿಬಹುದು. ಇವಾಗ ಸ್ಟೇಟ್ಸ್ ನೆಲ್ಲ ಕೀ ಅಂತ ತಗೊಂಡ್ರೆ ನೀವು ಕರ್ನಾಟಕ ಅನ್ನೋದು ಕೀ ಆಗುತ್ತೆ, ಕೋಲನ್ ಬ್ಯಾಂಗ್ಳೂರ್. ಸೊ ಈ ತರ ಆಯ್ತು. ನೆಕ್ಸ್ಟ್ ಮಹಾರಾಷ್ಟ್ರ, ಮುಂಬೈ. ಈ ತರ ನೀವು ಸ್ಟೇಟ್ ಮತ್ತೆ ಕ್ಯಾಪಿಟಲ್ ಈ ತರ ಅಸೋಸಿಯೇಟೆಡ್ ಇರುತ್ತಲ್ಲ ಕೀ ಮತ್ತೆ ವ್ಯಾಲ್ಯೂ ಪೇರ್ಸ್ ತರ, ಈ ತರದನ್ನ ಡಿಕ್ಷನರೀಸ್ ಅಲ್ಲಿ ನಾವು ಡಿಫೈನ್ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ಇದ್ರಲ್ಲಿರೋ ವ್ಯಾಲ್ಯೂನ ಆಕ್ಸೆಸ್ ಮಾಡೋದು ಹೇಗೆ ಅಂದ್ರೆ ಸಿಮಿಲರ್ ನಾವು ಲಿಸ್ಟ್ ಅಲ್ಲಿ ಹೇಗೆ ಮಾಡ್ತಾರೋ ಅದೇ ತರನೇ. ಲಿಸ್ಟ್ ಅಲ್ಲಿ ಏನ್ ಮಾಡ್ತಾ ಇದ್ವಿ, ಒಂದು ಲಿಸ್ಟ್ ಕರೆದು ಅದ್ರ ಇಂಡೆಕ್ಸ್ ಕಾಲ್ ಮಾಡ್ತಾ ಇರಲ್ಲ, ಇಲ್ಲಿ ಅದ್ರ ಬದಲು ವಿ ವುಡ್ ಬಿ ಕಾಲಿಂಗ್ ದ ಕೀ. ಇವಾಗ ನಂಬರ್ಸ್ ಆಫ್ 1 ಅಂದ್ರೆ ನಂಬರ್ಸ್ ಆಫ್ 1 ಅನ್ನೋದು ಕೀ, ONE ಅನ್ನೋದು. ಅದಕ್ಕೆ ಆನ್ಸರ್ ಏನ್ ಬಂತು, 1 ಅಂತ ಬಂತು. ಸೊ ಇವಾಗ ಅಪೆಂಡ್ ಮಾಡೋದು ಹೇಗೆ, ಒಂದು ಹೊಸ ವ್ಯಾಲ್ಯೂನ ಆಡ್ ಮಾಡೋದು ಹೇಗೆ ಅಂದ್ರೆ ನೀವು ಇನ್ನೊಂದು ಹೊಸ ಕೀ ಹೆಸರು ಕೊಟ್ಟು ಅದಕ್ಕೆ ತಕ್ಕಂತ ವ್ಯಾಲ್ಯೂ ಕೊಟ್ರೆ ಅದು ಡೈರೆಕ್ಟ್ ಆಗಿ ಡಿಕ್ಷನರಿ ಅಪೆಂಡ್ ಆಗುತ್ತೆ. ಹಾಗೆ ಇರೋ ವ್ಯಾಲ್ಯೂನ ಚೇಂಜ್ ಮಾಡ್ಬೇಕಂದ್ರೆ ಸಿಮಿಲರ್ ಆಗಿ ಅದೇ ಕೀನ ಕರೆದು ವ್ಯಾಲ್ಯೂನ ಚೇಂಜ್ ಮಾಡಿ. ಸೊ ಕೀನೇ ಚೇಂಜ್ ಮಾಡಕ್ ಆಗಲ್ಲ ಅಂದ್ರೆ ಇನ್ ದ ಸೆನ್ಸ್ ಅದು ಹೊಸ ಕೀ ತರನೇ ಆಡ್ ಆಗುತ್ತೆ. ಇವಾಗ ONE ಬದಲು NONE ಅಂತ ಮಾಡ್ಬೇಕಂದ್ರೆ ನೀವು ನಂಬರ್ಸ್ ಆಫ್ NONE ಅಂತಾನೆ ಮಾಡ್ಬಿಟ್ಟು ಅದನ್ನ ಆಡ್ ಮಾಡ್ತೀರಾ. ಸೊ ಯು ಆರ್ ಬೇಸಿಕಲಿ ಆಡಿಂಗ್ ಅನ್ನೋ ತರನೇ ಆಗತ್ತೆ. ಅಥವಾ ಇರೋದನ್ನ ಎಡಿಟ್ ಮಾಡ್ಬೇಕಂದ್ರೆ ಕೀ ಅದೇ ತಗೊಂಡು ವ್ಯಾಲ್ಯೂಸ್ ನ ನೀವು ಚೇಂಜ್ ಮಾಡಬಹುದು. ಸೊ ಪೈಥಾನ್ ಹ್ಯಾಸ್ ಡಿಕ್ಷನರಿ ಕಾಂಪ್ರಹೆನ್ಷನ್ಸ್ ವಿತ್ ಸಿಂಟ್ಯಾಕ್ಸ್ ಸಿಮಿಲರ್ ಟು ಲಿಸ್ಟ್ ಕಾಂಪ್ರಹೆನ್ಷನ್ಸ್. ನಾವು ನಿನ್ನೆ ದಿನದಲ್ಲಿ ನೋಡಿರೋ ಹಾಗೆ ಲಿಸ್ಟ್ ಕಾಂಪ್ರಹೆನ್ಷನ್ಸ್ ಅಂದ್ರೆ ಒಂದೇ ಲೈನ್ ಅಲ್ಲಿ ಸ್ಟೇಟ್ಮೆಂಟ್ಸ್ ನ ಎಕ್ಸಿಕ್ಯೂಟ್ ಮಾಡೋ ತರ ಪೈಥಾನ್ ಡಿಕ್ಷನರೀಸ್ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಇವಾಗ ಪ್ಲಾನೆಟ್ಸ್ ಇಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಇದೇನಾಯ್ತು, ಇದು ಬೇಸಿಕಲಿ ಲಿಸ್ಟ್ ಆಯ್ತು, ಲಿಸ್ಟ್ ಆಫ್ ಆಲ್ ದ ಪ್ಲಾನೆಟ್ಸ್. ನನಗೆ ಒಂದು ಪೈಥಾನ್ ಡಿಕ್ಷನರಿ ಬೇಕು, ಅದನ್ನ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ನಾನೇನ್ ಮಾಡ್ತೀನಿ, ಪೈಥಾನ್ ಟು ಇನಿಷಿಯಲ್ ಅಂದ್ರೆ ಇದು ಇನ್ನೊಂದು ಲಿಸ್ಟ್ ಮಾಡ್ತಾ ಇದೀನಿ, ಅಂದ್ರೆ ಡಿಕ್ಷನರಿ ಮಾಡ್ತಾ ಇದೀನಿ. ಇಲ್ಲಿ ಏನ್ ಮಾಡ್ತಾ ಇದೀನಿ, ಬೇಸಿಕಲಿ ಪ್ಲಾನೆಟ್ ಕೋಲನ್ ಪ್ಲಾನೆಟ್ ಆಫ್ O ಅಂದ್ರೆ 0 ಅಂತ ಕೊಡ್ತೀನಿ. ಅಂದ್ರೆ ಅರ್ಥ ಏನಂದ್ರೆ ಫಸ್ಟ್ ವ್ಯಾಲ್ಯೂ ಏನಿದೆ ಅದು ತಗೋ, ಜೊತೆಗೆ ಕೋಲನ್ ಹಾಕ್ಬಿಟ್ಟು ಅದ್ರ ವ್ಯಾಲ್ಯೂ ಇದು ಕೀ ಆಗತ್ತೆ. ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ಆ ಲಿಟ್ರಲ್ ನ ಫಸ್ಟ್ ಕ್ಯಾರೆಕ್ಟರ್ ಏನೋ ಅದನ್ನ ಮಾತ್ರ ತಗೋ ಅಂತ. ಸೊ ಇಲ್ಲಿ ಮರ್ಕ್ಯೂರಿ ಅಂತ ತಗೊಂಡ್ರೆ M ಅಂತ, ವೀನಸ್ ಅಂದ್ರೆ V. ಇದು ಎಲ್ಲಿ ತನಕ ಆಗ್ತದೆ, ಫಾರ್ ಪ್ಲಾನೆಟ್ ಇನ್ ಪ್ಲಾನೆಟ್ಸ್. ಸೊ ಇದನ್ನ ನಾವು ಡಿಕ್ಷನರಿ ಕಾಂಪ್ರಹೆನ್ಷನ್ ಅಂತ ಹೇಳ್ತಾರೆ. ಈ ಡಿಕ್ಷನರಿ ನಾನು ಬಿಲ್ಡ್ ಮಾಡ್ತಾ ಇದೀನಿ ಆನ್ ದ ಫ್ಲೈ. ಆನ್ ದ ಫ್ಲೈ ಅಂದ್ರೆ ರನ್ ಟೈಮ್ ಅಲ್ಲೇ ನಾನು ಬಿಲ್ಡ್ ಮಾಡ್ತಾ ಹೋಗ್ತಾ ಇದ್ದೀನಿ ಅಂತ ಅರ್ಥ. ನಾವು ಲಿಸ್ಟ್ ಅಲ್ಲಿ ಯೂಸ್ ಮಾಡಿರ್ತಾರನ ಇಲ್ಲೂ ಕೂಡ ಇನ್ ಆಪರೇಟರ್ ನಾವು ನೋಡ್ಬೋದು. ಅಂದ್ರೆ ಒಂದು ಕೀ ವ್ಯಾಲ್ಯೂನ ಪಾಸ್ ಮಾಡಿ ಆ ಕೀ ಆ ಡಿಕ್ಷನರಿಲಿ ಇದೆಯಾ ಇಲ್ವಾ ಅಂತ. ಇವಾಗ ಸ್ಯಾಟ್ರನ್ ಇನ್ ಪ್ಲಾನೆಟ್ ಟು ಇನಿಷಿಯಲ್ ಅಂದ್ರೆ ಸ್ಯಾಟ್ರನ್ ಅನ್ನೋ ಕೀ ಇದ್ರಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಇದ್ರೆ ಟ್ರೂ ಬರುತ್ತೆ, ಇಲ್ಲ ಅಂದ್ರೆ ಫಾಲ್ಸ್ ಅಂತ ವ್ಯಾಲ್ಯೂ ಬರುತ್ತೆ. ಸೊ ನಾನು ಆಗ್ಲೇಡಿ ಹೇಳ್ದಂಗೆ ಇವಾಗ ಡಿಕ್ಷನರಿ ಕೂಡ ಲಿಸ್ಟ್ ತರ ಇರೋದ್ರಿಂದ ನಾವು ಅದನ್ನ ಐಟಿರೇಟ್ ಮಾಡ್ಬೋದಾ, ಲೂಪ್ ಮಾಡ್ಬೋದಾ ಅಂದ್ರೆ ಡೆಫಿನೆಟ್ಲಿ ಮಾಡ್ಬೋದು. ಸೊ ಸಿಮಿಲರ್ ಆಗಿ ಲಿಸ್ಟ್ ನ ಲೂಪ್ ಮಾಡತಾನೆ ಫಾರ್ ಕೆ ಇನ್ ನಂಬರ್ಸ್ ನಾವು ಆಲ್ರೆಡಿ ಮೇಲೆ ಇನಿಷಿಯಲೈಸ್ ಮಾಡಿದ್ವಲ್ಲ, ಪ್ರಿಂಟ್ ಫಾರ್ಮ್ಯಾಟಿಂಗ್ ಮೆಥಡ್ ಯೂಸ್ ಮಾಡಿದ್ದಾರೆ ಇಲ್ಲಿ ನೋಡಿ. ಫ್ಲವರ್ ಬೇಸಸ್ ಈಕ್ವಲ್ ಟು ಫ್ಲವರ್ ಬೇಸ್ ಡಾಟ್ ಫಾರ್ಮ್ಯಾಟ್ ಕೆ ಅಂದ್ರೆ ಅರ್ಥ ಏನು, ಕೀ ವ್ಯಾಲ್ಯೂ. ಕೀ ಏನಿದೆ ಅದು ಬರುತ್ತೆ. ನಂಬರ್ಸ್ ಆಫ್ ಕೆ ಅಂದ್ರೆ ಅದು ಡಿಕ್ಷನರಿ ಹೆಸರು ಕೊಟ್ಟು ಕೀ ಪಾಸ್ ಮಾಡ್ತಾರೆ. ಸೊ ಅದ್ರ ವ್ಯಾಲ್ಯೂ ಏನಿದೆಯೋ ಅದು ನಮ್ಗೆ ಪ್ರಿಂಟ್ ಆಗುತ್ತೆ. ನೀವು ಒಂದೊಂದ್ಸಲ ಈ ತರ ಮಾಡಿ ಕೀನ ವ್ಯಾಲ್ಯೂಸ್ ನ ಸಪರೇಟ್ ಆಗಿ ತಗೊಳ್ಳೋ ಬದಲು ಡೈರೆಕ್ಟ್ ಆಗಿ ಡಿಕ್ಟ್ ಡಾಟ್ ಕೀಸ್ ಅಂತ ಕರೆದ್ರೆ ಎಲ್ಲಾ ಕೀಸ್ ಒಂದೇ ಕಡೆ ಸಿಕ್ಬಿಡುತ್ತೆ ನಿಮ್ಗೆ.
ಅದೇ ತರ ಡಿಕ್ ಡಾಟ್ ವ್ಯಾಲ್ಯೂಸ್ ಅಂತ ಮಾಡಿದ್ರೆ ಬರೀ ವ್ಯಾಲ್ಯೂಸ್ ಎಲ್ಲ ಒಂದ್ ಕಡೆ ಸಿಕ್ಬಿಡುತ್ತೆ ನಿಮ್ಗೆ. ಆಮೇಲೆ ನೀವು ಇಲ್ಲಿ ಸಾರ್ಟೆಡ್ ಫಂಕ್ಷನ್ ಕೂಡ ಮಾಡ್ಕೋಬಹುದು. ಸಾರ್ಟೆಡ್ ಅಂದ್ರೆ ಅರ್ಥ ಏನು, ಆಲ್ಫಾಬೆಟಿಕಲ್ ಆಗಿ ಆ ವ್ಯಾಲ್ಯೂಸ್ ಎಲ್ಲ ಸಾರ್ಟ್ ಆಗುತ್ತೆ ನಿಮ್ಗೆ. ಸೊ ಇಲ್ಲಿ ಪ್ಲಾನೆಟ್ ಇನಿಷಿಯಲ್ ವ್ಯಾಲ್ಯೂಸ್ ಅಂತ ತಗೊಂಡಾಗ ಏನಂತ ಬರ್ತದೆ ಗೊತ್ತಾ, ಬರೀ ಇನಿಷಿಯಲ್ ವ್ಯಾಲ್ಯೂಸ್ ಏನಿತ್ತೋ ಅದ್ ಮಾತ್ರ ಬರುತ್ತೆ. ಇಲ್ಲಿ ಅವ್ರ ಫಂಕ್ಷನ್ ಬರ್ತಿಲ್ಲ, ಬಟ್ ಇನಿಷಿಯಲ್ ವ್ಯಾಲ್ಯೂಸ್ ಏನೈತೆ ಅದ್ ಮಾತ್ರ ಬರುತ್ತೆ. ಅದನ್ನ ಅವರು ಸಾರ್ಟ್ ಮಾಡಿದಾರೆ. ಮತ್ತೆ ಇಲ್ಲಿ ಜಾಯಿನ್ ಮಾಡಿರೋದ್ರಿಂದ ಏನಾಗ್ತದೆ, ಒಂದೊಂದು ಲಿಟ್ರಲ್ ಮಧ್ಯನೂ ಒಂದೊಂದು ಸ್ಪೇಸ್ ಬರ್ತಾ ಇದೆ. ಸೊ ಡಿಕ್ ಡಾಟ್ ಐಟಮ್ಸ್ ಅನ್ನೋದು ಒಂದು ಬೈ ಡಿಫಾಲ್ಟ್ ಮೆಥಡ್ ಅಂತ ಅನ್ಕೋಬಹುದು ನೀವು. ಸೊ ಐಟಮ್ ಅಂದ್ರೆ ಏನು, ಕೀ ಅಂಡ್ ವ್ಯಾಲ್ಯೂ ಪೇರ್ಸ್. ಸೊ ಒಂದು ಡಿಕ್ಷನರಿ ಎಷ್ಟು ಐಟಮ್ಸ್ ಇದೆ ಅಂತ ನೋಡ್ಬೇಕಂದ್ರೆ ನೀವು ಡಿಕ್ ಡಾಟ್ ಐಟಮ್ಸ್ ಯೂಸ್ ಮಾಡ್ಕೊಂಡು ನೀವು ಐಟಿ ರೇಟ್ ಅಂದ್ರೆ ಒಂದಾದ್ಮೇಲೆ ಒಂದು ಚೆಕ್ ಮಾಡ್ತಾ ಹೋಗ್ಬೋದು. ಅದ್ರ ಎಕ್ಸಾಂಪಲ್ ನೀವು ನೋಡ್ಬೇಕಂದ್ರೆ ಇಲ್ಲಿ ನೋಡಿ, ಫಾರ್ ಪ್ಲಾನೆಟ್ ಕಾಮ ಇನಿಷಿಯಲ್ ಇನ್ ಪ್ಲಾನೆಟ್ ಟು ಇನಿಷಿಯಲ್ ಡಾಟ್ ಐಟಮ್ಸ್ ಅಂದ್ರೆ ಇದು ಡಿಕ್ಷನರಿ ಅಂತ ಗೊತ್ತಾಯ್ತು ನಮ್ಗೆ. ಡಿಕ್ಷನರಿ ಡಾಟ್ ಐಟಮ್ಸ್ ಅಂದ್ರೆ ಅದನ್ನ ಐಟಿರೇಟ್ ಮಾಡ್ತಾ ಹೋಗ್ಬೇಕು ಎಲ್ಲಿವರೆಗೂ, ಈ ಪ್ಲಾನೆಟ್ ಅಂದ್ರೆ ಲಾಸ್ಟ್ ಬರತ್ತಂಗ ಲಾಸ್ಟ್ ಐಟಮ್ ಬರತ್ತಂತಾನು ಹೋಗ್ತಾರೆ. ಇನಿಷಿಯಲ್ ಅಂದ್ರೆ ಇದು ಜಸ್ಟ್ ಮೋರ್ ಲೈಕ್ ಎ ಕೌಂಟ್, ಯಾವ ಕೌಂಟ್ ಅಲ್ಲಿ ಇದೆ ಅನ್ನೋ ತರ ನಿಮ್ಗೆ ಗೊತ್ತಾಗೋ ತರ ಮಾಡಿದ್ರು ಮಾಡ್ತಾರೆ. ಇಲ್ಲಿ ಫಸ್ಟ್ ವೇರಿಯಬಲ್ ಯಾವುದು ಅಂತ, ಇಲ್ಲಿ ಸಾರಿ ಫಸ್ಟ್ ವೇರಿಯಬಲ್ ಯಾವುದು ಅಂತ. ಸೊ ಪ್ರಿಂಟ್ ಫ್ಲವರ್ ಬ್ರೇಸಸ್ ಬಿಗಿನ್ಸ್ ವಿತ್, ಅಗೇನ್ ನಂಗೆ ಇಲ್ಲಿ ಡಬಲ್ ಕೋಟ್ಸ್ ಬೇಕಾಗಿರೋದ್ರಿಂದ ಎಸ್ಕೇಪಿಂಗ್ ಕ್ಯಾರೆಕ್ಟರ್ ಯೂಸ್ ಮಾಡ್ತಾ ಇದೀವಿ ಇಲ್ಲಿ. ಬ್ಯಾಕ್ ಸ್ಲಾಶ್ ಡಬಲ್ ಕೋಟ್ ಫ್ಲವರ್ ಬ್ರೇಸಸ್ ಡಾಟ್ ಫಾರ್ಮ್ಯಾಟ್ ಪ್ಲಾನೆಟ್ ಡಾಟ್ ಆರ್ ಜಸ್ಟ್ ಆಫ್ 10. ಇಲ್ಲಿ ನೋಡಿ, ಇದು ಒಂದು ಸ್ಟ್ರಿಂಗ್ ಮೇಲೆ ಇನ್ನೊಂದು ಮೆಥಡ್ ಯೂಸ್ ಮಾಡ್ತೀವಿ, ಅದು ಆರ್ ಜಸ್ಟ್ ಅಂದ್ರೆ ರೈಟ್ ಜಸ್ಟಿಫಿಕೇಶನ್ ಅಂತ. ಒಂದು 10 ಕ್ಯಾರೆಕ್ಟರ್ ಇಲ್ಲಿ 10 ಕ್ಯಾರೆಕ್ಟರ್ ಬಿಟ್ಬಿಟ್ಟು ನನಗೆ ಪ್ರಿಂಟ್ ಮಾಡು ಅಂತ, ಅದಕ್ಕೋಸ್ಕರ ಆರ್ ಜಸ್ಟ್ ಅನ್ನೋದು ಯೂಸ್ ಮಾಡ್ತೀವಿ. ಕಾಮ ಇನಿಷಿಯಲ್, ಸೊ ಇಲ್ಲೇನ್ ಬರ್ತಾ ಇದೆ, ಸ್ಪೇಸ್ ಬಂದು ಮರ್ಕ್ಯೂರಿ ಬಿಗಿನ್ಸ್ ವಿತ್ ಎಂ, ಈ ತರ ಇನಿಷಿಯಲ್ ವ್ಯಾಲ್ಯೂ ಬರ್ತಾ ಇದೆ. ಸೊ ದಿಸ್ ಇಸ್ ಹೌ ಯು ರೆಫರ್ ಟು ಕೀ ಅಂಡ್ ವ್ಯಾಲ್ಯೂ ಪೇರ್ಸ್ ಅಂತ ನಾವು ಹೇಳ್ಬೋದು. ನೀವು ಇನ್ನ ತುಂಬಾ ಕಲಿಬೇಕು ಡಿಕ್ಷನರಿಲಿ ಯಾವ ಮೆಥಡ್ಸ್ ಇದೆ ಏನೇನಂದ್ರೆ ನಮ್ಗೆ ಗೊತ್ತಿರೋಂಗೆ ಹೆಲ್ಪ್ ಆಫ್ ಡಿಕ್ಟ್ ಅಂತ ಮಾಡಿದ್ರೆ ಡಿಕ್ಟ್ ಅಲ್ಲಿರೋ ಎಲ್ಲಾ ಮೆಥಡ್ಸ್ ಫಂಕ್ಷನ್ಸ್ ಎಲ್ಲ ಬರುತ್ತೆ, ಅದನ್ನ ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಸೊ ಇದುವರೆಗೂ ಡಿಕ್ಷನರಿ ತನಕ ನೋಡಿದ್ವಿ. ಇವಾಗ ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣ ಬನ್ನಿ. ಎಕ್ಸಸೈಸ್ ಇರುತ್ತೆ, ಎಕ್ಸಸೈಸ್ ಯಾವ ತರ ಮಾಡೋದು ಅಂತ ಕಲಿಯೋಣ. ಸೊ ಇದನ್ನ ಲೋಡ್ ಆಗ್ತಾ ಇದೆ. ಸೊ ಫಸ್ಟ್ ಸೆಟಪ್ಗೆ ಈ ಕೋಡ್ಸ್ ನ ಎಕ್ಸಿಕ್ಯೂಟ್ ಮಾಡೋಣ. ಇನ್ ದ ಮೀನ್ ಟೈಮ್ ನೀವು ಈ ಲಿಸ್ಟ್ ಡಿಕ್ಷನರಿ ಬಗ್ಗೆ ಎಲ್ಲ ಇನ್ನ ಚೆನ್ನಾಗಿ ಕಲ್ತ್ಕೋಬೇಕು, ನಂಗಿನ್ನ ಬೇಸಿಕ್ಸ್ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ನಮ್ ಕಲಿಯೋಣ ಯೂಟ್ಯೂಬ್ ಚಾನಲ್ ನೀವು ಬಂದ್ರೆ ಪೈಥಾನ್ ಕ್ರಾಶ್ ಕೋರ್ಸ್ ಅಂತಾನೆ ಮಾಡಿದ್ವಿ. ನನಗೆ ಗೊತ್ತಾಗ್ತದೆ ಇಲ್ಲಿ ಬೇಸಿಕ್ಸ್ ಅಂತ ಇದೆ ಕ್ಯಾಕಲ್ ಕಾಂಪಿಟೇಷನ್ ಅಲ್ಲಿ, ಬಟ್ ಲೆವೆಲ್ ಆಫ್ ಇನ್ಫಾರ್ಮೇಶನ್ ಡೆಫಿನೆಟ್ಲಿ ಸ್ಕ್ರಾಚ್ ಇಂದ ಶುರು ಮಾಡೋರ್ಗೆ ಹೆಲ್ಪ್ಫುಲ್ ಆಗೋ ತರ ಅನ್ಸ್ತಾ ಇಲ್ಲ ನಂಗೆ. ಸೊ ನೀವು ಈ ಕೋರ್ಸ್ ನ ಮಾಡಿ, ಪೈಥಾನ್ ಕ್ರಾಶ್ ಕೋರ್ಸ್ ನ ಮಾಡಿ ಈ ಅಸೈನ್ಮೆಂಟ್ಸ್ ನ ತಗೊಂಡ್ರೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ನನಗೆ ಅನ್ಸುತ್ತೆ. ನೀವು ಕೂಡ ಟ್ರೈ ಮಾಡಿ ಅದೇ ತರ. ಸೊ ಇಲ್ಲಿ ಸೆಟಪ್ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ಏನೋ ಒಂದು ಅಸೈನ್ಮೆಂಟ್ಸ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಫಾರ್ ಈಚ್ ಆಫ್ ದ 5 ಸ್ಟ್ರಿಂಗ್ಸ್ ಗಿವನ್ ಬಿಲೋ ಪ್ರೆಡಿಕ್ಟ್ ವಾಟ್ ಲೆಂತ್ ವುಡ್ ರಿಟರ್ನ್ ವೆನ್ ಪಾಸ್ ದಟ್ ಸ್ಟ್ರಿಂಗ್. ಓಕೆ, ಯೂಸ್ ದ ವೇರಿಯಬಲ್ ಲೆಂತ್ ಟು ರೆಕಾರ್ಡ್ ಯುವರ್ ಆನ್ಸರ್. ಓಕೆ, ಇವ್ರು ಕೇಳ್ತಾ ಇದಾರೆ ಇಲ್ಲಿ ಎಷ್ಟೊಂದು ಸ್ಟ್ರಿಂಗ್ಸ್ ನ ನಾವು ಇನಿಷಿಯಲೈಸ್ ಮಾಡಿದೀವಿ ಅಥವಾ ಅಸೈನ್ ಮಾಡಿದೀವಿ, ಅದ್ರ ಲೆಂತ್ ಎಷ್ಟು ಕಂಡಿಡಿರಿ ಅಂತ. ಸೊ ಎ ಇಸ್ ಈಕ್ವಲ್ ಟು ಡಬಲ್ ಕೋಟ್ಸ್ ಅಂತ ಕೊಟ್ಟಿದ್ದಾರೆ, ಏನು ವ್ಯಾಲ್ಯೂನೇ ಕೊಟ್ಟಿಲ್ಲ. ಸೊ ಆಬ್ವಿಯಸ್ಲಿ ಇಲ್ಲಿ ಏನು ಲೆಂತ್ ಇರಲ್ಲ, ಸೊ 0 ಅಂತ ಇರುತ್ತೆ. ರನ್ ಮಾಡಿ ನೋಡೋಣ. ಸೊ ಕರೆಕ್ಟ್, ಸೊ ಎಂಟಿ ಸ್ಟ್ರಿಂಗ್ ಹ್ಯಾಸ್ ಲೆಂತ್ 0. ನೆಕ್ಸ್ಟ್ ಬಿ ಇಸ್ ಈಕ್ವಲ್ ಟು ಇಟ್ಸ್ ಓಕೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಲೆಂತ್ ಇದೆ ಅಂದ್ರೆ 1 2 ಫಸ್ಟ್ ಆಫ್ ಕೂಡ ತಗೋಬೇಕು ನಾವು, 3 4 ಸ್ಪೇಸ್ ಕೂಡ ತಗೊಳ್ಳಿ, 5 6 7. ಸೊ ಇಲ್ಲಿ 7 ಕ್ಯಾರೆಕ್ಟರ್ಸ್ ಇದೆ, ಯಾಕಂದ್ರೆ ಅಷ್ಟು ಜಾಗ ಅದು ತಗೊಂತಾ ಇದೆ. ಸೊ ಕರೆಕ್ಟ್ ನೋಡಿ, ಇಲ್ಲೂ ಅದು ಹೇಳ್ತಾರೆ, ಸ್ಪೇಸಸ್ ಮತ್ತೆ ಪಂಕ್ಚುಯೇಷನ್ ನ ಕೂಡ ನೀವು ತಲೆಯಲ್ಲಿ ಇಟ್ಕೋಬೇಕು ಕೌಂಟ್ ಮಾಡಿದಾಗ. ಸಿ ಇಸ್ ಈಕ್ವಲ್ ಟು ಇಟ್ಸ್ ಓಕೆ. ಸೊ ಇಲ್ಲಿ ಏನ್ ಡಿಫ್ರೆನ್ಸ್ ಅಂದ್ರೆ ಇಲ್ಲಿ ಸಿಂಗಲ್ ಕೋಟ್ ಬರೋದಕ್ಕೋಸ್ಕರ ನಾವು ಎಸ್ಕೇಪ್ ಕ್ಯಾರೆಕ್ಟರ್ ನ ಯೂಸ್ ಮಾಡ್ತಾ ಇದೀವಿ. ಸೊ ಎಸ್ಕೇಪ್ ಕ್ಯಾರೆಕ್ಟರ್ ಸುಮ್ಮನೆ ಪೈಥಾನ್ಗೆ ಅರ್ಥ ಮಾಡ್ಸೋದಕ್ಕೋಸ್ಕರ, ಇದನ್ನ ಕನ್ಸಿಡರ್ ಮಾಡಬೇಡ ಅಂತ. ಸೊ ಆಕ್ಚುಯಲ್ ಲೆಂತ್ ಬಂದ್ಬಿಟ್ಟು ಇದನ್ನ ನಾವು ಬಿಟ್ಬಿಟ್ಟೆ ಕೌಂಟ್ ಮಾಡ್ಬೇಕು. 1 2 3 4 5 6 7. ಸೊ 7 ಅಂತಾನೆ ಅನ್ಸುತ್ತೆ. ರನ್ ಮಾಡಿ. ಸೊ ಕರೆಕ್ಟ್ ಆಗಿದೆ, ಅಂದ್ರೆ ಈ ಎಸ್ಕೇಪ್ ಕ್ಯಾರೆಕ್ಟರ್ಸ್ ನ ನಾವು ಬಿಟ್ಬಿಡ್ಬೇಕು. ಇಲ್ಲಿ ತ್ರಿಬಲ್ ಕೋಟ್ಸ್ ಅಲ್ಲಿ ಹೇ ಅಂತ ಮಾಡಿದ್ರೆ, ಸಿಂಗಲ್ ಕೋಟ್ ಅಲ್ಲಿ ಮಾಡಿ, ಡಬಲ್ ಕೋಟ್ ತ್ರಿಬಲ್ ಕೋಟ್ ಮಾಡಿ ಕೌಂಟ್ ಶುರು ಆಗಿದೆ ಇಲ್ಲಿಂದ 1 2 3. ಸೊ 3 ಅಂತ ಕೊಡ್ತೀನಿ. ಕರೆಕ್ಟ್ ಆಗಿದೆ. ಇ ಇಸ್ ಈಕ್ವಲ್ ಟು ಬ್ಯಾಕ್ ಸ್ಲಾಶ್ ಎನ್. ಓಕೆ, ಇದು ಇಂಪಾರ್ಟೆಂಟ್. ನಾನು ಆಗ್ಲೇ ಹೇಳಿದ್ದು ಎಸ್ಕೇಪ್ ಕ್ಯಾರೆಕ್ಟರ್ಸ್ ಮಾತ್ರ ಲೆಂತ್ ಕೌಂಟ್ ಮಾಡಬೇಡಿ ಲಿಟ್ರಲ್ ಅಂತ, ಬಟ್ ಈ ಬ್ಯಾಕ್ ಸ್ಲಾಶ್ ಎನ್ ಯಾವ ತರ ಕನ್ವರ್ಟ್ ಆಗುತ್ತೆ, ನಾವು ರನ್ ಮಾಡಿದಾಗ ನ್ಯೂ ಲೈನ್ ಅಂತ ಬರುತ್ತೆ. ಸೊ ನ್ಯೂ ಲೈನ್ ಅಂತ ನಾವು ಇಂಡಿಕೇಟ್ ಆಗ್ಬೇಕು ಅಂದ್ರೆ ಅದೊಂದು ಕ್ಯಾರೆಕ್ಟರ್ ಆಗಿ ಸೇವ್ ಆಗೇ ಇರುತ್ತೆ. ಸೊ ಅದಕ್ಕೆ ಲೆಂತ್ 1 ಅಂತ ತಗೊಳ್ಳಿ.
ಇಸ್ ಸಿಂಗಲ್ ಕ್ಯಾರೆಕ್ಟರ್. ಸೊ ಇದು ಕರೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಥವಾ ನೆಕ್ಸ್ಟ್ ಅಸೈನ್ಮೆಂಟ್. There is a saying that data scientists spend 80% of the time cleaning data and 20% of the time complaining about cleaning data. ಸುಮ್ಮನೆ ಸಿಲಿ ಜೋಕ್ಸ್ ತರ ಮಾಡಿದ್ದಾರೆ. ಓಕೆ, ಸೊ ಲೆಟ್ಸ್ ಸಿ ಇಫ್ ಯು ಕ್ಯಾನ್ ರೈಟ್ ಎ ಫಂಕ್ಷನ್ ಟು ಹೆಲ್ಪ್ US zip code data given a string it should return whether string or not. ಓಕೆ ಓಕೆ, ಇವ್ರು ಹೇಳ್ತಾ ಇದಾರೆ ಒಂದು ಮೆಥಡ್ ಬರೀರಿ, ನೀವು ಒಂದು ಜಿಪ್ ಕೋಡ್ ನ ಪಾಸ್ ಮಾಡ್ತಾರೆ, ಅದು ವ್ಯಾಲಿಡಾ ಇಲ್ವಾ ಅಂತ ನೀವು ಕಂಡುಹಿಡಿಬೇಕು. ಸೊ ವ್ಯಾಲಿಡ್ ಅಂತ ಕೊಟ್ಟಾಗ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಅದು 5 ಡಿಜಿಟ್ ಇಲ್ವಾ ಅಂತ ನಾವು ಕಂಡುಹಿಡ್ಬೇಕು. ಸೊ ಇಟ್ ಈಸ್ ಎ ಡಿಜಿಟ್ ಅಥವಾ ಅಲ್ಲ ಅಂತ. ಸೊ ಇದನ್ನ ಯಾವ ತರ ಮಾಡ್ತೀರಾ ಅಂತ ಕೇಳಿದ್ದಾರೆ. ಸೊ ಹಿಂಟ್ ನೋಡೋಣ ಏನ್ ಕೊಟ್ಟಿದ್ದಾರೆ ಅಂತ. ಟ್ರೈ ಲುಕಿಂಗ್ ಅಪ್ ಫಾರ್ ಹೆಲ್ಪ್ ಸ್ಟ್ರಿಂಗ್ ಡಾಟ್ ಇಸ್ ಡಿಜಿಟ್. ಓಕೆ ಓಕೆ, ಸೊ ಇಲ್ಲಿ 5 ಡಿಜಿಟ್ಸ್ ಇಲ್ವಾ ಅಂತ ಹೇಳಿರೋದ್ರಿಂದ ಅವ್ರು ಹೇಳ್ತಾರೆ ನಿಮ್ಗೆ ಏನಾರ ಗೊತ್ತಾಗಿಲ್ಲ ಅಂದ್ರೆ ಇಸ್ ಡಿಜಿಟ್ ಅಂತ ಒಂದು ಆಲ್ರೆಡಿ ಫಂಕ್ಷನ್ ಇದೆ, ಅದ್ರ ಬಗ್ಗೆ ತಿಳ್ಕೊ ಅಂತ. ಸೊ ನಮ್ಗೆ ಲಿಟ್ರಲಿ ಗೊತ್ತಾಗ್ತದೆ, ಸ್ಟ್ರಿಂಗ್ ಅನ್ನೋದು ಪಾಸ್ ಮಾಡಿ ಇಸ್ ಡಿಜಿಟ್ ಅಂತ ಮಾಡಿದ್ರೆ ಅದು ನಂಬರ್ ಆಗಿದ್ರೆ ಟ್ರೂ ಅಂತ ಬರುತ್ತೆ, ನಂಬರ್ ಇಲ್ಲ ಅಂದ್ರೆ ಫಾಲ್ಸ್ ಅಂತ ಬರುತ್ತೆ. ಸೊ ಅದನ್ನ ನಾವು ಇಲ್ಲಿ ಯೂಸ್ ಮಾಡ್ಕೋಬೇಕು. ಸೊ ಫಸ್ಟ್ ಕಂಡೀಷನ್ ಅವ್ರು ಹೇಳೋದೇನಂದ್ರೆ ಜಿಪ್ ಕೋಡ್ ಲೆಂತ್ 5 ಇರಬೇಕು. ಸೊ ಜಿಪ್ ಕೋಡ್ ಲೆಂತ್ ಹೇಗೆ ಕಂಡುಹಿಡಿಯೋದು, ಲೆಂತ್ ಆಫ್ ಅಂತ ಒಂದು ಫಂಕ್ಷನ್ ನ ಕರೆದು ಇಸ್ ಈಕ್ವಲ್ ಟು 5 ಆಗಿರ್ಬೇಕು. ಆಮೇಲೆ ಸೆಕೆಂಡ್ ಕಂಡೀಷನ್, ಆ ಜಿಪ್ ಕೋಡ್ ಅನ್ನೋದು ಇಟ್ ಹ್ಯಾಸ್ ಟು ಬಿ ಎ ನಂಬರ್, ಅದಕ್ಕೆ ಇಸ್ ಡಿಜಿಟ್ ಅಂತ ನಾವು ಕರೆಯೋಣ. ಸೊ ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರನೇ ಇಟ್ ಈಸ್ ಅ ವ್ಯಾಲಿಡ್ ಜಿಪ್ ಕೋಡ್. ಸೊ ಇದನ್ನ ರನ್ ಮಾಡಿ ನೋಡಿ. ಓಕೆ, ಇಸ್ ಡಿಜಿಟ್ ಅನ್ನೋದು ಮೆಥಡ್ ಅನ್ಸುತ್ತೆ. ಸೊ ಒಂದ್ಸಲಿ ರನ್ ಮಾಡಿ ನೋಡುವ. ಓಕೆ, ಕರೆಕ್ಟ್ ನೋಡಿ, ನಾನು ಇಸ್ ಡಿಜಿಟ್ ಅಂತ ಹಾಗೆ ಬಿಟ್ಬಿಡಿದೆ. ಇಟ್ಸ್ ಬೇಸಿಕಲಿ ಮೆಥಡ್ ಆಗಿರೋದ್ರಿಂದ ಈ ತರ ಬೇಸಿಸ್ ಅಲ್ಲಿ ನಾನು ಎಂಡ್ ಮಾಡ್ಬೇಕಾಗಿತ್ತು. ಸೊ ಸೊಲ್ಯೂಷನ್ ನೋಡಿದ್ರೆ okay, it's on the similar lines. So second one, a researcher has gathered thousands of news articles, but she wants to focus her attention on articles including a specific word. Okay, and ಅದೊಂದು ಕೇಸ್ ಸ್ಟಡಿ ತರ ಕೊಡ್ತಾರೆ. ಒಂದು ರಿಸರ್ಚರ್ ಹತ್ರ ಎಷ್ಟೊಂದು ಸಾವಿರಾರು ಆರ್ಟಿಕಲ್ಸ್ ಇದೆ ಅಂತೆ, ಅದ್ರಲ್ಲಿ ಒಂದು ಸ್ಪೆಸಿಫಿಕ್ ವರ್ಡ್ಸ್, ಕೀ ವರ್ಡ್ಸ್ ಅಂತ ಕೊಡ್ತಾರಲ್ಲ, ಅದು ಕೊಟ್ರೆ ನಾವ್ ಏನ್ ಮಾಡ್ಬೇಕು ಅಂತ ಫಿಲ್ಟರ್ ಮಾಡಿ ಅಂತ ಹೇಳ್ತಾರೆ. your function should meet the following criteria. ಸೊ ಒಂದು ವರ್ಡ್ ಸರ್ಚ್ ಅಂತ ಫಂಕ್ಷನ್ ನಾವು ಮಾಡ್ಬೇಕು, ಅದು ಈ ಕ್ರೈಟೀರಿಯಾ ಎಲ್ಲ ಮೀಟ್ ಆಗ್ಬೇಕು. Do not include documents where the keyword string shows up only as a part of the larger word. Okay, ಅವ್ರು ಹೇಳ್ತಾ ಇದಾರೆ ಫಾರ್ ಎಕ್ಸಾಂಪಲ್ ಇವಾಗ ಕ್ಲೋಸ್ಡ್ ಅನ್ನೋದು ಕೀವರ್ಡ್ ಹುಡುಕು ಅಂತ ನಮಗೆ ಕೊಟ್ಟಿದ್ರೆ ಅವರು, ನಾವು ಕ್ಲೋಸ್ಡ್ ಅಷ್ಟನ್ನೇ ತಲೆ ಕೆಡ್ಸ್ಕೋಬೇಕು. ಅಕಸ್ಮಾತ್ ಸ್ಟೇಟ್ಮೆಂಟ್ ಅಲ್ಲಿ ಎನ್ಕ್ಲೋಸ್ಡ್ ಅಂತ ಇದ್ರೆ ನೋಡಿ, ಕ್ಲೋಸ್ಡ್ ಅನ್ನೋದು ಇಲ್ಲೂ ಸಿಗತ್ತೆ ನಿಮ್ಗೆ, ಹಾಗನ್ಬಿಟ್ಟು ಇಲ್ಲಿದೆ ಅಂತ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಕ್ಲೋಸ್ಡ್ ಅನ್ನೋ ವರ್ಡೇ ಬೇರೆ, ಎನ್ಕ್ಲೋಸ್ಡ್ ಅನ್ನೋ ವರ್ಡೇ ಬೇರೆ. ಸೊ ಪಾರ್ಟ್ ಇದ್ರೆ ತಲೆ ಕೆಡ್ಸ್ಕೋಬೇಡ, ಓನ್ಲಿ ಫುಲ್ ವರ್ಡ್ ಇದ್ರೆ ತಗೋ. ನೆಕ್ಸ್ಟ್, she does not want you to distinguish upper case from lower case. Okay, ಅವಳು ತಲೆ ಕೆಡ್ಸ್ಕೊಂತಲ್ಲ ಅಪ್ಪರ್ ಕೇಸ್ ಲೋವರ್ ಕೇಸ್ ಅಂತ, ಬಟ್ ವರ್ಡ್ ಇದ್ಯಾ ಇಲ್ವಾ ಅಂತ ಅಷ್ಟೇ ಅವರು ಕೇಳ್ತಾ ಇರೋದು. ಆಮೇಲೆ ಡು ನಾಟ್ ಲೆಟ್ ಪೀರಿಯಡ್ ಆರ್ ಕಾಮರ್ಸ್ ಅಫೆಕ್ಟ್ ವಾಟ್ ಇಟ್ ಈಸ್ ಮ್ಯಾಚ್ಡ್. ಓಕೆ ಓಕೆ, ಇವಾಗ ಕ್ಲೋಸ್ಡ್ ಅಂತ ವರ್ಡ್ ಕೇಳಿದಾಗ ಕ್ಲೋಸ್ಡ್ ಆಗ್ಬಿಟ್ಟು ಫುಲ್ ಸ್ಟಾಪ್ ಇತ್ತು ಅಂದ್ರೆ ಆಕ್ಚುಲಿ ಸ್ಟ್ರಿಂಗ್ ತಗೊಂಡ್ರೆ ಇದನ್ನು ಸೇರ್ಸ್ಕೊಂಡಿರತ್ತೆ. ಸೊ ಕ್ಲೋಸ್ಡ್ ಅಂದ್ರೆ ಒಂದೇ, ಕ್ಲೋಸ್ಡ್ ಫುಲ್ ಸ್ಟಾಪ್ ಅನ್ನೋ ಒಂದೇ ಅಲ್ವಾ. ಅವ್ರು ಹೇಳ್ತಾರೆ ಫುಲ್ ಸ್ಟಾಪ್ ಕಾಮ ಈ ತರದ್ ಏನೇ ಬಂದ್ರು ಇಗ್ನೋರ್ ಮಾಡ್ಬಿಡಿ ಪಂಕ್ಚುಯೇಷನ್ಸ್ ಅಂತ. ಸೊ ಈ 3 ಕಂಡೀಷನ್ಸ್ ನ ಇಗ್ನೋರ್ ಮಾಡಿ ನನಗೆ ಎಲ್ಲೆಲ್ಲಿ ಸಿಗತ್ತೆ ಅದು ಅಂತ ಹೇಳ್ಬೇಕು, ಮೈನ್ ವರ್ಡ್ ಸರ್ಚ್ ಮಾಡಿ. ಸೊ ಈ ಫಂಕ್ಷನ್ ನ ಇಂಪ್ಲಿಮೆಂಟ್ ಮಾಡಕ್ಕೆ ಟ್ರೈ ಮಾಡೋಣ. ಇದಕ್ಕೆ ಹಿಂಟ್ ಇದೆಯಾ? ಹಿಂಟ್ ಇದೆ, ನೋಡೋಣ. ಸೊ ವರ್ಡ್ ಸರ್ಚ್ ಅಂತ ಹೇಳಿ ಟೇಕ್ ಎ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್, ಈಚ್ ಡಾಕ್ಯುಮೆಂಟ್ ಇಸ್ ಎ ಸ್ಟ್ರಿಂಗ್. ಸೊ ಡಾಕ್ ಲಿಸ್ಟ್ ಅಂತ ಅವ್ರು ಪಾಸ್ ಮಾಡಿದ್ದಾರೆ ನೋಡಿ. ಇಲ್ಲೇನಾಗ್ತದೆ, ಇಟ್ಸ್ ಎ ಲಿಸ್ಟ್. ಈ ಎವ್ರಿ ಐಟಮ್ ಬಂದ್ಬಿಟ್ಟು ಒಂದು ಸ್ಟ್ರಿಂಗ್ ತರ ಇದೆ. ಓಕೆ, ರಿಟರ್ನ್ ಲಿಸ್ಟ್ ಆಫ್ ಇಂಡೆಕ್ಸ್ ವ್ಯಾಲ್ಯೂಸ್ ಇಂಟು ದ ಒರಿಜಿನಲ್ ಲಿಸ್ಟ್ ಫಾರ್ ಆಲ್ ಡಾಕ್ಯುಮೆಂಟ್ಸ್ ಕಂಟೈನಿಂಗ್. ಓಕೆ, ಇವ್ರು ಕೇಳ್ತಾರೆ ನಾವು ರಿಟರ್ನ್ ಮಾಡ್ಬೇಕಲ್ಲ ಈ ಫಂಕ್ಷನ್, ಅದು ಕೂಡ ಯಾವ ಇಂಡೆಕ್ಸ್ ಅಲ್ಲಿ ಇದೆ, ಲಿಸ್ಟ್ ಆಫ್ ಇಂಡೆಕ್ಸ್ ವ್ಯಾಲ್ಯೂಸ್ ಇಂಟು ದ ಒರಿಜಿನಲ್ ಲಿಸ್ಟ್, ಯಾವ ಇಂಡೆಕ್ಸ್ ಅಲ್ಲಿ ಇದೆ ಅಂತ ಕೂಡ ಅವ್ರು ಕೇಳ್ತಾರೆ. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಫಾರ್ ಎಕ್ಸಾಂಪಲ್ ಇವಾಗ ಅವ್ರು ಡಾಕ್ ಲಿಸ್ಟ್ ಅಂತ ಕಳ್ಸಿ ಕೆಸಿನೋ ಅಂತ ಕಳ್ಸಿದ್ರೆ ನನಗೆ ಈ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇದ್ರೂ ಪರವಾಗಿಲ್ಲ, ಇದನ್ನ ನಾನು ಪಾಸ್ ಮಾಡಬೇಕಂದ್ರೆ 0th ಇಂಡೆಕ್ಸ್ ಅಲ್ಲಿ ಸಿಗ್ತಾ ಇದೆ ಅಂತ. ಇಲ್ಲಿಲ್ಲ, ಸೊ ಇದನ್ನ ನಾನು ಪಾಸ್ ಮಾಡಲ್ಲ. ಇಲ್ಲಿ ಕೆಸಿನೋ ವಿಲ್ಲ ಅಂತ ಅಥವಾ ವಿಲ್ಲೆ ಅಂತ ಇದೆ, ಇದು ಪಾರ್ಟ್ ಆಫ್ ಕೆಸಿನೋ, ಸೊ ಇದು ನನಗೆ ಬೇಕಾಗಿಲ್ಲ. ಯಾಕೆ ಈ ಕಂಡೀಷನ್ ಕ್ಲೀನ್ ಆಗಿ ಕೊಟ್ಟಿದೆ ನೋಡಿ, ಕ್ಲೋಸ್ಡ್ ಎನ್ಕ್ಲೋಸ್ಡ್, ಅದೇ ತರ ಲಾಜಿಕ್. ಸೊ ಹಿಂಟ್ ನೋಡೋಣ ಇದನ್ನ ಯಾವ ತರ ಮಾಡೋದು. ಸೊ 3 ಪಾಯಿಂಟ್ಸ್ ಇರೋದ್ರಿಂದ ಪ್ರಾಬ್ಲಿ 3 ಮೆಥಡ್ಸ್ ಯೂಸ್ ಮಾಡ್ಬೇಕಾಗತ್ತೆ ನಾವಿಲ್ಲಿ. ಯಾ ಕರೆಕ್ಟ್ ನೋಡಿ, ಅವ್ರು ಹೇಳ್ತಾರೆ ಇಲ್ಲಿ ಸ್ಪ್ಲಿಟ್, ಸ್ಟ್ರಿಪ್, ಲೋಯರ್ ಅನ್ನೋ ಮೆಥಡ್ಸ್ ನ ನೀನು ಯೂಸ್ ಮಾಡ್ಬೇಕು ಆಗಬಹುದು ಅಂತ. ಓಕೆ, ಇದನ್ನ ಯೂಸ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡಕ್ಕೆ ಟ್ರೈ ಮಾಡೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನಗೆ ರಿಟರ್ನ್ ಆಗಿ ಒಂದು ಲಿಸ್ಟ್ ಬೇಕಾಗತ್ತಲ್ವಾ, ಅದಕ್ಕೆ ನಾನು ಕೀವರ್ಡ್ ಇಂಡೆಕ್ಸ್ ಲಿಸ್ಟ್ ಅಂತಾನೆ ಒಂದು ಮಾಡ್ತೀನಿ. ಅದು ಎಂಟಿ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಆಬ್ವಿಯಸ್ಲಿ, ಆಮೇಲೆ ನಾನು ಅದನ್ನ ಫಿಲ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಫಾರ್ ಆ ಇಂಡೆಕ್ಸ್ ವ್ಯಾಲ್ಯೂನು ನಾನು ಕೌಂಟ್ ಆಗ್ಬೇಕಂದ್ರೆ ಕೌಂಟ್ ಅಂತ ತಗೊಂತೀನಿ. ಕೌಂಟ್ ಕಾಮ
ಸಬ್ ಲಿಸ್ಟ್ ಅಂತ ತಗೊಳ್ಳ ಅಥವಾ ಲಿಸ್ಟ್ ಅಂತ ತಗೊಂಡ್ರೆ ಲಿಸ್ಟ್ ಇನ್ ಡಾಕ್ ಲಿಸ್ಟ್ ಅಂತ ನಾನು ಮಾಡ್ಬೋದು. ಇದ್ರೊಳಗಡೆ ಒಂದೊಂದು ಐಟಮ್ಸ್ ತಗೊಂಡ್ ಮಾಡುವಂತ. ಬಟ್ ನನಗೆ ಇಲ್ಲಿ ಕೌಂಟ್ ಕೂಡ ಬೇಕಾಗಿರೋದ್ರಿಂದ ಪೈಥಾನ್ ಅಲ್ಲಿ ಎನ್ಯುಮರೇಟ್ ಅಂತ ಒಂದು ಫಂಕ್ಷನ್ ಇದೆ. ಅದೇನ್ ಮಾಡುತ್ತೆ ಅಂದ್ರೆ ನನಗೆ ಐಟಿರೇಟ್ ಮಾಡೋದ್ರ ಜೊತೆಗೆ ಈ ಕೌಂಟ್ ಎಷ್ಟು ಅಂದ್ರೆ ಯಾವ ಐಟಿರೇಷನ್ ಅಲ್ಲಿ ಇದೀವಿ ಅನ್ನೋದು ಕೂಡ ನಮ್ಗೆ ಕೊಡುತ್ತೆ, ಅಪಾರ್ಟ್ ಫ್ರಮ್ ದ ಎಲಿಮೆಂಟ್. ಸೊ ಇವಾಗ ನಾನು ಇಲ್ಲಿ ಬಂದೆ. ಸೊ ನನ್ನ ಫಸ್ಟ್ ಕೆಲಸ ಏನು ಅಂದ್ರೆ ಇವ್ರು ಕೊಟ್ಟಿರೋ ಪ್ರಕಾರ ಈ ದೊಡ್ಡ ಲಿಸ್ಟ್ ನ ಸ್ಮಾಲ್ ಲಿಸ್ಟ್ ಆಗಿ ಸ್ಪ್ಲಿಟ್ ಮಾಡ್ಕೋಬೇಕಲ್ವಾ. ಅದಕ್ಕೆ ನಾನು ಮಾಡ್ತೀನಿ ಸಬ್ ಲಿಸ್ಟ್ ಇಸ್ ಈಕ್ವಲ್ ಟು ಅಂತ ಮಾಡಿ, ನಾನು ಲಿಟ್ರಲಿ ಏನ್ ಮಾಡ್ಬೋದು ಇದನ್ನ, ಇವಾಗ ಲಿಸ್ಟ್ ಬಂದಿರತ್ತೆ ನನಗೆ. ಸೊ ಇಲ್ಲೇನ್ ಮಾಡ್ತಾ ಇದೀನಿ ನಾನು, ಸಬ್ ಲಿಸ್ಟ್ ಅನ್ನೋಕಿನ ಸ್ಟ್ರಿಂಗ್ ಅಂತ ತಗೊಂಡೆ. ಸ್ಟ್ರಿಂಗ್ ಅಂದ್ರೆ ಇವಾಗ ಫಸ್ಟ್ ಇದ್ರಲ್ಲಿ ಒಂದೇ ಅಂತ ತಗೊಂಡಿರ್ತೀನಿ, ಪೈಥಾನ್ ದ ಲರ್ನ್ ಪೈಥಾನ್ ಚಾಲೆಂಜ್ ಕೆಸಿನೋ ಅಂತ. ಸೊ ಅದನ್ನ ನಾನು ಲಿಸ್ಟ್ ಡಾಟ್ ಇದು ಒಂದು ಸ್ಟ್ರಿಂಗ್ ಆಯ್ತಲ್ವಾ, ಇದರಲ್ಲಿ ಲಿಸ್ಟ್ ಡಾಟ್ ಸ್ಪ್ಲಿಟ್ ಮಾಡ್ತೀನಿ. ನನಗೆ ಇಲ್ಲಿ ಸ್ಪ್ಲಿಟ್ ಕಾಮ ಮುಖಾಂತರನೇ ಆಗ್ಲಿ ಪರವಾಗಿಲ್ಲ, ಸ್ಪ್ಲಿಟ್ ಅಂತ ಮಾಡಿ ಪ್ರಾಬ್ಲಿ ನಾನು ಒಂದೊಂದನ್ನು ಪ್ರಿಂಟ್ ಮಾಡ್ತಾ ಹೋಗ್ತೀನಿ. ಅವಾಗ ನನಗೆ ಕ್ಲಾರಿಟಿ ಸಿಗುತ್ತೆ ನಾನು ಮಾಡ್ತಾ ಇರೋದು ಕರೆಕ್ಟೋ ತಪ್ಪೋ ಅಂತ. ಇದನ್ನ ರನ್ ಮಾಡಿದ್ರೆ ಓಕೆ. ಸೊ ನನಗೆ ಬೇಕಾಗಿದ್ದು ಸ್ಪ್ಲಿಟ್ ಆಯ್ತು ನೋಡಿ. ಇಲ್ಲಿ 2 3 ಒಂದೇ ಲೈನ್ ಇತ್ತು, ಇಲ್ಲಿ ಸಪ್ರೇಟ್ ಆಗಿ ಬಂತು 1 2 3. ಇದು ಕರೆಕ್ಟ್ ನಾನು ಇನ್ನ ಮಾಡ್ತಾನೆ ಇದ್ದೀನಲ್ವಾ, ಅದಕ್ಕೋಸ್ಕರ ಬರ್ತಾರೆ. ಸೊ ನೆಕ್ಸ್ಟ್ ಕೆಲಸ ನಾನೇನ್ ಮಾಡ್ಬೇಕಂದ್ರೆ ಈ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ಸ್ನೆಲ್ಲ ಒಂದಾಗೆ ಮಾಡ್ಬೇಕು. ಅಂದ್ರೆ ಐ ಮೀನ್ ಅದ್ರ ಇಗ್ನೋರ್ ಮಾಡೋ ತರ ಮಾಡ್ಬೇಕು. ಸೊ ನಾನ್ ಮಾಡ್ಬೇಕಾಗಿರೋದು ಇಗ್ನೋರ್ ಸ್ಟ್ರಿಂಗ್ ಅಂತ ಮಾಡಿ ಇಸ್ ಈಕ್ವಲ್ ಟು ಸ್ಟ್ರಿಂಗ್ ಡಾಟ್ ಲೋಯರ್, ಅಂದ್ರೆ ಸ್ಮಾಲರ್ ಕೇಸೇ ಮಾಡ್ಬಿಡ್ತೀನಿ ಎಲ್ಲ. ಯಾವ್ದಕ್ಕೆ ಫಾರ್ ಸ್ಟ್ರಿಂಗ್ ಇನ್ ಸ್ಟ್ರಿಂಗ್. ಓಕೆ, ಇದನ್ನ str ಅಂತ ಮಾಡ್ತೀನಿ ಸುಮ್ಮನೆ ನೇಮ್ ಇದಕ್ಕೋಸ್ಕರ. str ಇಲ್ಲ ಸ್ಪ್ಲಿಟ್ ಸ್ಟ್ರಿಂಗ್ ಅಂತ ಮಾಡ್ತೀನಿ ನೇಮಿಂಗ್ಗೋಸ್ಕರ, ಕ್ಲಿಯರ್ ಆಗಿರುತ್ತೆ. ಸ್ಪ್ಲಿಟ್ ಸ್ಟ್ರಿಂಗ್ ಫಾರ್ ಸ್ಪ್ಲಿಟ್ ಸ್ಟ್ರಿಂಗ್ ಇನ್ ಸ್ಟ್ರಿಂಗ್ ಅಂತ, ಅಂದ್ರೆ ಇದ್ರದ್ದು ಒಂದು ಲಿಸ್ಟ್ ಮಾಡ್ತೀನಿ ಇವಾಗ ನಾನು. ಇವಾಗ ಇಲ್ಲಿ ಬೇಸಿಕಲಿ ನಾನೇನ್ ಮಾಡ್ತಾ ಇದೀನಿ, ಈ ಲಿಸ್ಟ್ ಅಲ್ಲಿ ಇದು ಬಂದಿದೆಯಲ್ಲ ಪೈಥಾನ್ ಅಂತ, ಅದನ್ನ ತಗೊಂಡು ಎಲ್ಲದನ್ನು ಲೋಯರ್ ಕೇಸ್ ಮಾಡ್ತೀನಿ. ಇವಾಗ ಇದನ್ನ ಪ್ರಿಂಟ್ ಮಾಡಿ ನೋಡೋಣ ನಾನು ಮಾಡಿರೋದು ಕರೆಕ್ಟಾ ತಪ್ಪಾ ಅಂತ. ನೆಕ್ಸ್ಟ್ ಸ್ಟೆಪ್. ಸೊ ಎಲ್ಲ ಸ್ಮಾಲ್ ಲೆಟರ್ ಆಯ್ತು. ಸೊ ದಟ್ ಈಸ್ ಆಲ್ಸೋ ಕರೆಕ್ಟ್. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ನಾನೇನ್ ಮಾಡ್ಬೇಕು ನೋಡಿ, ಕಾರ್ ಆದ್ಮೇಲೆ ಕಾಮ ಇದೆ, ಈ ತರ ಎಲ್ಲೆಲ್ಲಿ ಕಾಮ ಬರುತ್ತೆ ಇದು ಬರುತ್ತೆ ಅದನ್ನೆಲ್ಲ ನಾನು ಇಗ್ನೋರ್ ಮಾಡಕ್ಬೇಕಲ್ವಾ, ಕಾಮ ಮತ್ತೆ ಫುಲ್ ಸ್ಟಾಪ್ ನ. ಅದನ್ನ ಯಾವ ತರ ಮಾಡೋದು ಅಂದ್ರೆ ಇಗ್ನೋರ್ ಪಂಚ್ ಅಂತ ಕೊಡ್ತೀನಿ. ಇಗ್ನೋರ್ ಪಂಚ್ ಹೆಂಗ್ ಮಾಡೋದು, ಸೊ ಇವಾಗ ಎಲ್ಲಾ ವರ್ಡ್ಸ್ನು ತಗೊಂಡು ಇಗ್ನೋರ್ ಮಾಡಬೇಕು. ಸೊ ಇಗ್ನೋರ್ ಸ್ಟ್ರಿಂಗ್ ಸೇಮ್ ಇದೇ ತರನೇ ಡಾಟ್ ಆರ್ ಸ್ಪ್ಲಿಟ್ ಮಾಡೋದ ಇಲ್ಲಿ ಅಲ್ಲ, ಇವ್ರು ಏನೇನ್ ಫಂಕ್ಷನ್ಸ್ ನಮ್ಗೆ ಇದು ಆರ್ ಸ್ಟ್ರಿಪ್. ಆರ್ ಸ್ಟ್ರಿಪ್ ಅಂದ್ರೆ ರೈಟ್ ಸ್ಟ್ರಿಪ್ ಅಂತ ಅದರ ಅರ್ಥ. ರೈಟ್ ಸ್ಟ್ರಿಪ್ ಅಂದ್ರೆ ಏನಂದ್ರೆ ವರ್ಡ್ ಆದ್ಮೇಲೆ ಸಿಗುವಂತ ಕ್ಯಾರೆಕ್ಟರ್ಸ್ ನ ಸ್ಟ್ರಿಪ್ ಮಾಡಿ ಬಿಸಾಕು ಅಂತ. ಅದನ್ನ ಯಾವ್ದು ಫುಲ್ ಸ್ಟಾಪ್ ಮತ್ತೆ ಕಾಮ ಯಾವ್ದಕ್ ಮಾಡ್ಬೇಕು, ಫಾರ್ ಇಗ್ನೋರ್ ಸ್ಟ್ರಿಂಗ್ ಇನ್ ಇಗ್ನೋರ್ ಸ್ಟ್ರಿಂಗ್. ಈಗೇನ್ ಇದು ಕನ್ಫ್ಯೂಸ್ ಆಗತ್ತೆ ಅಂತ ನಿಮ್ಗೆ, ಇದೇ ವೇರಿಯೇಬಲ್ ತರ ತಗೊಂಡಿನಿ ಅಷ್ಟೇ. ಹೋಪ್ಫುಲಿ ಇದು ವರ್ಕ್ ಆಗ್ಬೇಕು, ಇಲ್ಲಾಂದ್ರೆ ನಾನು ವೇರಿಯೇಬಲ್ಸ್ ನ ಚೇಂಜ್ ಮಾಡಕ್ಕೆ ಟ್ರೈ ಮಾಡ್ತೀನಿ ನೋಡೋಣ. ಇವಾಗ ಇದು ಏನ್ ಪ್ರಿಂಟ್ ಮಾಡುತ್ತೆ ನನಗೆ ಸೇಮ್ ಇದೇ ತರ ಮಾಡುತ್ತೆ. ಕಾರ್ ಆದ್ಮೇಲೆ ಕಾಮ ಇರಬಾರ್ದು ನಾನ್ ಮಾಡ್ತಾ ಇರೋ ಕೆಲ್ಸದಲ್ಲಿ ನೋಡೋಣ. ಕಾರ್ ಆದ್ಮೇಲೆ ಕಾಮ ಇಲ್ಲ. ಸೊ ನಾನ್ ಮಾಡಿರೋದು ಕರೆಕ್ಟ್ ಆಗಿ ಇದೆ. ಸೊ ಇಲ್ಲಿವರೆಗೂ 3 ಸ್ಟೆಪ್ಸ್ ಆಯ್ತು. ಇವಾಗ ನಾನು ಇಫ್ ಕಂಡೀಷನ್ ಬರೀಬೇಕು. ಅಂದ್ರೆ ಇದ್ರಲ್ಲಿ ಇದ್ಯಾ ಅಂದ್ರೆ ನಮ್ಗೆ ಬೇಕಾಗಿರೋ ಕೀವರ್ಡ್ ಇದೆಯಾ ಇಲ್ವಾ ಅಂತ. ಸೊ ಇದು ತೆಗ್ದ್ಬಿಡ್ತೀನಿ. ಇಫ್ ಅವ್ರು ಪಾಸ್ ಮಾಡ್ತಾರೆ ನಮ್ಗೆ ಆಲ್ರೆಡಿ ಕೀವರ್ಡ್ ಅಲ್ವಾ, ಕೀವರ್ಡ್ ಬರುತ್ತೆ. ಇಫ್ ಕೀವರ್ಡ್ ಡಾಟ್ ಲೋಯರ್ ಈಕ್ವಲ್ ಟು ಯಾವ್ದಕ್ಕಾಗತ್ತೆ, ಇದ್ರೊಳಗಡೆ ಇರೋ ಸ್ಟ್ರಿಂಗ್ ಅಂದ್ರೆ ಇಗ್ನೋರ್ ಪಂಚ್ ಡಾಟ್ ಒಂದೊಂದೇ ಆಗ್ಬೇಕಲ್ವಾ. ಸೊ ಇದಕ್ಕೆ ನಾನು ಈಕ್ವಲ್ ಟು ಆಗ್ಬಿಟ್ಟು ಮಾಡ್ಬೋದು, ಇಲ್ಲಾಂದ್ರೆ ಪೈಥಾನ್ ಇದ್ರ ಪ್ರಕಾರನೇ ಮಾಡ್ಬೋದು. ಐ ಮೀನ್ ಏನಂತಾರೆ ಅದಕ್ಕೆ, ಲಿಸ್ಟ್ ಕಾಂಪ್ರಹೆನ್ಷನ್ಸ್ ಆ ಮೆಥಡ್ ಅಲ್ಲೇ ಮಾಡಕ್ಕಾಗತ್ತಾ ಅಂತಾನು ಒಂದ್ಸಲಿ ನೋಡ್ಬೋದು. ಸೊ ಲಿಫ್ಟ್ ಡಾಟ್ ಕೀವರ್ಡ್ ಇನ್ ಇಗ್ನೋರ್ ಪಂಕ್ ಅಂತ ಕೊಡ್ತೀನಿ. ಅಕಸ್ಮಾತ್ ನಾನು ನೋಡ್ತಾ ಇರೋ ವರ್ಡ್ ಈ ಇಗ್ನೋರ್ ಪಂಕ್ ನಾನು ಆಗ್ಲೇ ಹೇಳಿದೆ ಅಲ್ವಾ, ಇದನ್ನ ಇಂಡಿವಿಜುವಲ್ ಲಿಸ್ಟ್ ತರನೇ ತಗೊಂಡು ಆ ಲಿಸ್ಟ್ ಅಲ್ಲಿ ವರ್ಡ್ ಇದೆಯಾ ಅಂತ ಚೆಕ್ ಮಾಡ್ತೀನಿ.
ಅಕಸ್ಮಾತ್ ಇತ್ತು ಅಂದ್ರೆ ಈ ಕೀವರ್ಡ್ ಇಂಡೆಕ್ಸ್ಗೆ ನಾನು ಅದನ್ನ ಅಪೆಂಡ್ ಮಾಡ್ಬೇಕು. ಸೊ ಕೀವರ್ಡ್ ಇಲ್ಲಿ ಅವ್ರು ಕೇಳ್ತಾ ಇರೋದು ಬೇಸಿಕಲಿ ಯಾವ ಇಂಡೆಕ್ಸ್ ಅಲ್ಲಿ ಇದೆ ಅಂತ. ಡಾಟ್ ಅಪೆಂಡ್ ನಾನು ಏನ್ ಮಾಡ್ತೀನಿ, ಕೌಂಟ್ ಅನ್ನೋದನ್ನ ಅಪೆಂಡ್ ಮಾಡ್ತೀನಿ. ಇದು ನಡೀತಾನೆ ಇರತ್ತೆ ಎಲ್ಲಾ ವರ್ಡ್ಸ್ಗೂ. ಹಾಗೆ ಫೈನಲ್ ಆಗಿ ನಾನು ಏನ್ ಮಾಡ್ಬೇಕು, ರಿಟರ್ನ್ ಕೀವರ್ಡ್ ಇಂಡೆಕ್ಸ್ ಲಿಸ್ಟ್ ನಾನು ರಿಟರ್ನ್ ಮಾಡಬೇಕು. ಅಕಸ್ಮಾತ್ ಇದನ್ನ ಒಂದ್ಸಲಿ ಪ್ರಿಂಟ್ ಮಾಡಿ ನೋಡೋಣ ಅಡಿಷನಲ್ ಆಗಿ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಅಷ್ಟೇ. ಇಲ್ಲಿ ನಾನು ಹಾಕೊಂಡು ಲೆಟ್ಸ್ ರನ್ ದಿಸ್ ಒನ್ಸ್. ಇನ್ಕರೆಕ್ಟ್. built-in function object is not subscriptable. ಏನೋ ಒಂದು ಎರರ್ ಬರ್ತಾ ಇದೆಯಲ್ಲ. ಕಾಲಿಂಗ್ ಯೂಸ್ ಫಂಕ್ಷನ್ ದೇ ಬಾಟ್ the following type of the built-in function or method object is not subscriptable. ಇಲ್ಲೇನೋ ತಪ್ಪು ಮಾಡಿ ಸಿಂಟ್ಯಾಕ್ಸ್ ವೈಸ್ ಇನ್ನೊಂದು ವೈಸ್. ಸೊ ಇಲ್ಲಿ ಸ್ಪೇಸಿಂಗು ಕರೆಕ್ಟ್ ಆಗಿದ್ದಂಗಿದೆ. ವರ್ಡ್ ಲಿಸ್ಟ್ ಡಾಟ್ ಅಪೆಂಡ್. ಓಕೆ ಇಲ್ಲಿ ನೋಡಿ, ಇಲ್ಲಿ ನಾನು ಸಿಂಗಲ್ ಇದು ಬ್ರೇಸಸ್ ಕೊಡ್ಬೇಕಾಯ್ತು, ಸ್ಕ್ವೇರ್ ಬ್ರೇಸಸ್ ಕೊಟ್ಬಿಟ್ಟೆ. ಓಕೆ, ಹೋಪ್ಫುಲಿ ಇದು ಕರೆಕ್ಟ್ ಆಗಿರತ್ತೆ. ಸೊ ಲೆಟ್ ಮೀ ರನ್ ದಿಸ್. ರನ್ ಆಯ್ತು. ಫೈನಲಿ ಕರೆಕ್ಟ್ ಆಗಿ ಬಂತು ಇಲ್ಲಿ. ಸೊ ಇವಾಗ ನಾವು ಪ್ರಿಂಟ್ ಮತ್ತೆ ಇನ್ನೊಂದ್ಸಲ ಹಾಕೋಣ. ಪ್ರಿಂಟ್ ಕೀವರ್ಡ್ ಇಂಡೆಕ್ಸ್ ಲಿಸ್ಟ್ ಅಂತ ಹಾಕಿ ಇದನ್ನ ಒಂದ್ಸಲಿ ರನ್ ಮಾಡೋಣ ಒಂದ್ಸಲಿ. ಸೊ ರನ್ ಮಾಡಿದಾಗ ನೋಡಿ 0 ಅಲ್ಲಿ ಮತ್ತೆ 1 3 ಅಲ್ಲಿ ಇದೆ ಇಂಡೆಕ್ಸ್ ಲಿಸ್ಟ್ 0 1 3. ಯಾಕೆ ಇದು ಈ ತರ ಬಂತಲ್ಲ? ಸೊ ಸೊಲ್ಯೂಷನ್ ಏನ್ ಕೊಟ್ಟಿದ್ದಾರೆ ಅಂತ ಒಂದ್ಸಲಿ ನೋಡೋಣ. ಸೊ ಆಬ್ವಿಯಸ್ಲಿ ವಾಟ್ ವಿ ಆರ್ ಲುಕಿಂಗ್ ಫಾರ್ ಇಸ್ ಕರೆಕ್ಟ್. ಅಂದ್ರೆ ಇಂಡೆಕ್ಸ್ ನ ಅಪೆಂಡ್ ಮಾಡಿ ಕರೆಕ್ಟ್ ಆಗಿ ಕಳಿಸ್ತಾ ಇದೀವಿ. ಆ ಲಿಸ್ಟ್ ಅಲ್ಲಿ ಇದೆಯಾ ಇಲ್ವಾ ಅಂತ, ಅಲ್ಲಿ ಪಾಪ್ಯುಲೇಟ್ ಆಗಿದ್ರೆ ಇದೆ ಅಂತ ಅರ್ಥ ಬರುತ್ತೆ. ಸಮ್ ಮೆಥಡ್ಸ್ ದಟ್ ಮೈಟ್ ಬಿ ಯೂಸ್ಫುಲ್ ಅದೆಲ್ಲ ಆಯ್ತು. ಸೊ ಇವ್ರು ಹೇಗೆ ಮಾಡಿದ್ದಾರೆ, ಇವರು ಒಂಥರ ಡಮಿ ಲಿಸ್ಟ್ ತಗೊಂಡಿದ್ದಾರೆ ಇಂಡೈಸಿಸ್ ಅಂತ. ಫಾರ್ ಐ ಡಾಕ್ ಇನ್ಯೂಮರೇಟ್. ಸೊ ಇನ್ಯೂಮರೇಟ್ ಫಂಕ್ಷನ್ ನಾನು ಹೇಳೋ ಪ್ರಕಾರ ನಿಮ್ಗೆ ಅಕೌಂಟ್ ಕೂಡ ಕೊಡುತ್ತೆ, ಜೊತೆಗೆ ಆ ಎಲಿಮೆಂಟ್ ಕೂಡ ಕೊಡುತ್ತೆ. ಸೊ ಫಸ್ಟ್ ಸ್ಪ್ಲಿಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಇವರು ಓಕೆ ನಮ್ದು ಇವ್ರದ್ದು ಏನ್ ಡಿಫ್ರೆನ್ಸ್ ಅಂದ್ರೆ, ನಾವು ಇದನ್ನ ಎಕ್ಸ್ಪ್ಲಿಸಿಟ್ ಸ್ಟೆಪ್ಸ್ ಅಲ್ಲಿ ಮಾಡಿದೀವಿ. ಅಂದ್ರೆ ಫಸ್ಟ್ ಸ್ಪ್ಲಿಟ್ ಮಾಡ್ಕೊಂಡು ಆ ಸ್ಪ್ಲಿಟ್ ಮಾಡಿರೋದನ್ನ ತಗೊಂಡು ಇಗ್ನೋರ್ ಮಾಡಿದೀವಿ. ಇವರು ಎಲ್ಲದನ್ನು ಒಂದೇ ತರ ಈ ಲಿಸ್ಟ್ ಕಾಂಪ್ರಹೆನ್ಷನ್ ನೋಡಿದ್ವಲ್ಲ ನಾವು, ಆ ತರ ಮಾಡಕ್ ಹೋಗಿದ್ದಾರೆ. ಅಂದ್ರೆ ಟೋಕನ್ ತಗೊಂಡು ಡಾಟ್ ಸ್ಟ್ರಿಪ್ ಫಸ್ಟ್ ಸ್ಟ್ರಿಪ್ ಮಾಡಿ ಬಿಸಾಕಿ, ಲೋಯರ್ ಮಾಡಿ, ಆಮೇಲೆ ಟೋಕನ್ ಇನ್ ಟೋಕನ್ಸ್ ಎಲ್ಲಾ ವ್ಯಾಲ್ಯೂಸ್ಗೂ ಮಾಡಿದ್ದಾರೆ. ದೆನ್ ಚೆಕ್ ಮಾಡಿ ಓಕೆ, ಸೊ ದಟ್ಸ್ ಫೈನ್. ಈ ತರ ಆದ್ರೂ ಮಾಡ್ಬೋದು ಲಿಸ್ಟ್ ಕಾಂಪ್ರಹೆನ್ಷನ್ ಅಲ್ಲಿ, ಅಥವಾ ಸಪ್ರೇಟ್ ಆಗಿ ಬೇಕಾದ್ರೂ ಮಾಡ್ಬೋದು. ನೆಕ್ಸ್ಟ್, now the researcher wants to supply multiple keywords to search for. Complete the function to below helper. ಓಕೆ, ಇವಾಗೇನೋ ಒಂದೇ ಒಂದು ಕೀವರ್ಡ್ ಒಂದು ಲಿಸ್ಟ್ ಆಫ್ ವ್ಯಾಲ್ಯೂಸ್ ಇತ್ತು ಮಾಡಿದ್ವಿ. ಇವಾಗ ಮಲ್ಟಿಪಲ್ ಕೀವರ್ಡ್ಸ್ ಪಾಸ್ ಮಾಡಿದ್ರೆ ಯಾವ ತರ ಮಾಡ್ತೀರಾ ಅಂತ. ಸೊ ಅವ್ರು ಹೇಳ್ತಾ ಇರೋದು ಒಂದು ಡಾಕ್ಯುಮೆಂಟ್ ಲಿಸ್ಟ್ ಕೊಟ್ಟಿದ್ದಾರೆ. ಕೀವರ್ಡ್ಸ್ ಬಂದ್ಬಿಟ್ಟು ಇವಾಗ ಲಿಸ್ಟ್ ಆಗಿದೆ. ಕೀವರ್ಡ್ಸ್ ಇಸ್ ಅಗೇನ್ ಎ ಲಿಸ್ಟ್. ಸೊ ಅವ್ರು ಕೇಳ್ತಾ ಇರೋದು ಔಟ್ಪುಟ್ ನ ಯಾವ ತರ ಮಾಡ್ತೀರಾ ಅಂತ. ಆಮೇಲೆ ಇವ್ರು ಹೇಳ್ತಾ ಇರೋದು ಯೂಸ್ ದ ವರ್ಡ್ ಸರ್ಚ್ ಫಂಕ್ಷನ್. ಆಲ್ರೆಡಿ ನೀವು ಒಂದ್ ಕೀವರ್ಡ್ ಪಾಸ್ ಮಾಡಿದಾಗ ಯಾವ ತರ ಮಾಡೋದು ಅಂತ ಮಾಡಿದೀರಾ, ಇದನ್ನೇ ಇಂಪ್ಲಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾರೆ. ಸೊ ನಾವು ಅದನ್ನ ರೀಯೂಸ್ ಮಾಡಕ್ಕಾಗತ್ತಾ ಅಂತ ನೋಡೋಣ. ಸೊ ನಾವು ಮಾಡ್ಬೇಕಾಗಿರೋದು ಸೇಮ್ ಅಗೇನ್ ಕೀವರ್ಡ್ ಇಂಡೈಸಿಸ್ ಅಂತ ತಗೊಂಡು ಒಂದು ಡಿಕ್ಷನರಿ ಮಾಡ್ಕೋಣ. ಯಾಕಂದ್ರೆ ಇಲ್ಲಿ ಅವ್ರು ಕೇಳ್ತಾ ಇರೋದು ಔಟ್ಪುಟ್ ಇಸ್ ಅ ಡಿಕ್ಷನರಿ ಅಲ್ವಾ. ಆ ಕೀವರ್ಡ್ ಯಾವ್ಯಾವ ಇಂಡೆಕ್ಸಸ್ ಅಲ್ಲಿ ಇದೆ, ಕೀ ವ್ಯಾಲ್ಯೂ ಪೇರ್ ಆಯ್ತು. ಸೊ ಅದಕ್ಕೆ ಇದನ್ನ ಎಂಟಿ ಮಾಡ್ಕೊಂಡಿದೀವಿ. ಫಾರ್ ಕೀವರ್ಡ್ ಅಂದ್ರೆ ಒಂದೊಂದು ಕೀವರ್ಡ್ಗೂ ನಾವು ಫಂಕ್ಷನ್ ನ ಕರಿಬೇಕಾಗತ್ತೆ ಇನ್ ಕೀವರ್ಡ್ಸ್. ಕರೆಕ್ಟಾ? ಫಾರ್ ಕೀವರ್ಡ್ ಇನ್ ಕೀವರ್ಡ್ಸ್. ಸೊ ಯಾಕಂದ್ರೆ ಇಲ್ಲಿ ಕೀವರ್ಡ್ಸ್ ಅನ್ನೋದೊಂದು ಫಂಕ್ಷನ್ ಇದೆ. ಸೊ ಈ ಕೀವರ್ಡ್ಸ್ ಅಲ್ಲಿ ನಾವು ಕರಿಬೇಕಾಗಿರೋದು ಕೀವರ್ಡ್ಸ್ ಟು ಇಂಡೈಸಿಸ್. ಫಸ್ಟ್ ಕೀವರ್ಡ್ಸ್ ಇಂಡೈಸಿಸ್ ಅಲ್ಲಿ ಈ ಕೀವರ್ಡ್ ನ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಕೆಸಿನೋ ಅಂತ ಕಳ್ಸಿದ್ರೆ ಅದನ್ನ ಫಸ್ಟ್ ಎಂಟ್ರಿ ಮಾಡಕ್ ಟ್ರೈ ಮಾಡಿ. ಕೆಸಿನೋ ಅಂತ ಹಾಕಿ ಅದಕ್ಕೆ ವ್ಯಾಲ್ಯೂ ಬೇಕಲ್ಲ, ವ್ಯಾಲ್ಯೂ ಎಲ್ಲಿಂದ ಬರುತ್ತೆ? ದ ಔಟ್ಪುಟ್ ಆಫ್ ದಿಸ್ ಇಸ್ ದ ಆಕ್ಚುಯಲ್ ವ್ಯಾಲ್ಯೂ ಫಾರ್ ದಿಸ್ ಕೀ. ಸೊ ಅದನ್ನ ನಾವು ಇನ್ವೋಕ್ ಮಾಡೋಣ. ಇದನ್ನ ಇನ್ವೋಕ್ ಮಾಡೋದು ಯಾವ ತರ? ವರ್ಡ್ ಸರ್ಚ್ ಅಂತ ಮಾಡಿ, ಇಲ್ಲಿ ನಮಗೆ ಗೊತ್ತು 2 ಪ್ಯಾರಾಮೀಟರ್ ಪಾಸ್ ಮಾಡಕ್ಕೆ. ಯಾವ್ದು? ಡಾಕ್ಯುಮೆಂಟ್ಸ್ ಲಿಸ್ಟ್. ಸೊ ಇಲ್ಲಿ ನಮಗೆ ಡಾಕ್ಯುಮೆಂಟ್ ಅನ್ನೋದು ಡಾಕ್ ಲಿಸ್ಟ್ ಅಲ್ಲೇ ಬಂದಿರುತ್ತೆ. ಸೊ ಡಾಕ್ ಲಿಸ್ಟ್ ನ ಪಾಸ್ ಮಾಡಿ ಕಾಮ ಕೀವರ್ಡ್. ಯಾಕಂದ್ರೆ ಈ ಇದಕ್ಕೆ ತಕ್ಕಂಗೆ ಇರೋದು ಇದು ಫಸ್ಟ್ ಒನ್ ಕೀವರ್ಡ್ ಕೆಸಿನೋ ಅನ್ನೋದು ಪಾಸ್ ಮಾಡ್ತೀವಿ, ಜೊತೆ ಕಂಪ್ಲೀಟ್ ಸ್ಟ್ರಿಂಗ್ ಕಳಿಸ್ತೀವಿ. ಅದ್ರದ್ದು ಔಟ್ಪುಟ್ ಬರುತ್ತೆ, ಅದನ್ನ ಈ ಕೀ ಜೊತೆ ಆಡ್ ಮಾಡ್ತೀನಿ. ಸೊ ಈ ತರ ಲಾಸ್ಟ್ ತನಕನೂ ಮಾಡ್ತಾ ಇದ್ರೆ ಅದೊಂದು ಡಿಕ್ಷನರಿನ ಬಿಲ್ಡ್ ಮಾಡುತ್ತೆ. ಲಾಸ್ಟ್ ಅಲ್ಲಿ ನಾನು ಕೀವರ್ಡ್ ಇಂಡೆಕ್ಸಸ್ ನ ಪ್ರಿಂಟ್ ಮಾಡಿ ಕಳಿಸ್ಬೋದು. ಹೋಪ್ಫುಲಿ ಇದನ್ನೊಂದ್ಸಲಿ ರನ್ ಮಾಡಿ ನೋಡೋಣ.
ಸಿ ಕರೆಕ್ಟ್ ಆಗಿ ಇದೆ. ಸೊ ಇದು ಒಂದೊಂದು ವ್ಯಾಲ್ಯೂಸ್ನ ಕರೆಕ್ಟ್ ಆಗಿ ಬರ್ತದೆ. ಇಲ್ಲಿ ನಾನು ಪ್ರಿಂಟ್ ಸ್ಟೇಟ್ಮೆಂಟ್ ನ ಎತ್ಬಿಡ್ತೀನಿ. ಇಲ್ಲಿ ಮೇಲ್ಗಡೆ ಪ್ರಿಂಟ್ ಸ್ಟೇಟ್ಮೆಂಟ್ ತೆಗ್ದ್ಬಿಟ್ಟು ಇಲ್ಲಿ ಪ್ರಿಂಟ್ ಹಾಕೋಣ ಇವಾಗ ಲಾಸ್ಟ್, ಯಾಕಂದ್ರೆ ಇದೇ ಫಂಕ್ಷನ್ ಅದು ಇನ್ವೋಕ್ ಮಾಡ್ತದೆ. ಮೇಲ್ಗಡೆ ನಾವು ಬರ್ದಿದ್ದ ಫಂಕ್ಷನ್ ಇನ್ವೋಕ್ ಮಾಡ್ತಾರೆ. ಸೊ ಕೀವರ್ಡ್ ಇಂಡೈಸಿಸ್ ಅಂತ ಮಾಡೋಣ. ಇದು ಆಕ್ಚುಲಿ ನಾನು ಡಿಕ್ಷನರಿನ ಪ್ರಿಂಟ್ ಮಾಡಕ್ ಟ್ರೈ ಮಾಡ್ತೀನಿ, ನೋಡೋಣ ಯಾವ ತರ ಬರುತ್ತೆ ಅಂತ. ಸಿಂಟ್ಯಾಕ್ಸ್ ಎರರ್, ಇದು ಆಬ್ವಿಯಸ್ಲಿ ಕೀವರ್ಡ್ಸ್ ಇದು ಬರ್ತಾ ಇಲ್ಲ. ಸೊ ಇಂಡೆಕ್ಸ್ ಎರರ್ ಆಗಿದೆ. ಸೊ ಕೀವರ್ಡ್ ಇಂಡೈಸಿಸ್ ಅಂತ ಕೊಟ್ರೆ ಬರತ್ತಾ ಅಂತ ನೋಡೋಣ. ಇಲ್ಲಾಂದ್ರೆ ಕೀ ಡಾಟ್ ವ್ಯಾಲ್ಯೂಸ್ ಮಾಡ್ಬಿಟ್ಟು ನೋಡೋಣ, ಐಟರೇಟ್ ಮಾಡೋ ಬದಲು. ನೋಡಿ ಬಂದಿದೆ. ಇಲ್ಲಿ ನಮ್ಗೆ ಲಿಸ್ಟ್ ಬಂತು. ಅವ್ರು ಡಿಫ್ರೆಂಟ್ ಸಿಮ್ಯುಲೇಷನ್ಗೆ ಡಿಫ್ರೆಂಟ್ ವ್ಯಾಲ್ಯೂಸ್ ಕಳ್ಸಿರ್ತಾರೆ. ಬಟ್ ನಿಮ್ಗೆ ಔಟ್ಪುಟ್ ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ. ಒಂದು ಡಿಕ್ಷನರಿ ತರ ಬರ್ತಾ ಇದೆ. ಆ ಕೆಸಿನೋ ಅನ್ನೋದು ಝೀರೋಲಿದೆ, ಕೆಸಿನೋನ ಝೀರೋಲಿದೆ, ಇಯರ್ ಅನ್ನು ಪಾಸ್ ಮಾಡಿದ್ದಾರೆ, ಅದು ಎಂಟಿ ಆಗಿದೆ. ಈ ತರ ಡಿಫ್ರೆಂಟ್ ಮಲ್ಟಿಪಲ್ ಕೀವರ್ಡ್ಸ್ ಕೊಟ್ಟಾಗೂ ಅದು ವರ್ಕ್ ಆಗಿ ಕರೆಕ್ಟ್ ಆಗಿ ಬಂದಿದೆ. ಸೊ ಹೋಪ್ಫುಲಿ ಇದರಿಂದ ನಿಮ್ಗೆ ಗೊತ್ತಾಯ್ತು ಒಂದು ಸ್ಟ್ರಿಂಗ್ ನ ಮ್ಯಾನಿಪುಲೇಟ್ ಮಾಡೋದು ಹೇಗೆ, ಮತ್ತೆ ಡಿಕ್ಷನರೀಸ್ ವರ್ಕ್ ಮಾಡೋದು ಹೇಗೆ ಅಂತ. ನೆಕ್ಸ್ಟ್ ನಾವು ವರ್ಕ್ ಮಾಡೋದು ಎಕ್ಸ್ಟರ್ನಲ್ ಲೈಬ್ರರೀಸ್ ಜೊತೆ. ಅದು ನಾಳಿನ ಅಸೈನ್ಮೆಂಟ್ ಅಲ್ಲಿ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಮ್ ಯೂಟ್ಯೂಬ್ ವಿಡಿಯೋ ಮೇಲೆ ಕಮೆಂಟ್ ಮಾಡಿ. ನಮಗೆ ಗೊತ್ತಿರೋ ಅಷ್ಟು ನಮ್ಗೆ ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಗುಡ್ ಲಕ್. ಥ್ಯಾಂಕ್ ಯು.